ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವನೇ ಬಸವ ಬಸವ ಶಿವನೇ, ಶಿವನೇ ಬಸವ ಬಸವ ಶಿವನೇ, ಬಸವ ಶಿವನೇ ಶಿವನೇ ಬಸವ, ಬಸವ ಶಿವನೇ ಶಿವನೇ ಬಸವ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಕಲ್ಯಾಣ ಬಸವ ಕಾರುಣ್ಯ ಬಸವ, ಕಲ್ಯಾಣ ಬಸವ ಕಾರುಣ್ಯ ಬಸವ, ಕಾರುಣ್ಯ ಬಸವ ಕಲ್ಯಾಣ ಬಸವ, ಕಾರುಣ್ಯ ಬಸವ ಕಲ್ಯಾಣ ಬಸವ. ಶ್ರೀ ಗುರು ಬಸವಲಿಂಗಾಯ ನಮಃ. 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 ಧರ್ಮಪಿತಾ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಅನಂತ ಶರಣು ಶರಣಾರ್ಥಿಗಳು ಎಲ್ರಿಗೂ ಬಸವ ಗುರುವಿನ ಪ್ರಾರ್ಥನೆಯನ್ನ ನೆರವೇರಿಸಿರುವ ತಮಗೆಲ್ಲರಿಗೂ ಶರಣಬಂಧುಗಳು, ಇದೀಗ ವೇದಿಕೆ ಮೇಲೆ ಪೂಜ್ಯ ಅಪ್ಪಗಳವರಿಂದ ಪ್ರತಿನಿತ್ಯ ನಾವೆಲ್ಲರೂ ಅನುಭವ ಅಮೃತವನ್ನ ಪ್ರವಚನವನ್ನ ಕೇಳ್ತಿದ್ದೇವೆ. ಅದರಲ್ಲಿ ಅದಕ್ಕಿಂತ ಮುಂಚಿತವಾಗಿ ಪೂಜ್ಯರು ಇವತ್ತು ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯದ ಮುಖೇನವಾಗಿ ಸಮಾಜದಲ್ಲಿ ಬಸವ ತತ್ವ ವಚನಗಳು ಶರಣರ ಬದುಕಿನ ಸಾರಗಳನ್ನ ಪ್ರತಿಯೊಬ್ಬರೂ ಮನಕ್ಕೆ ಮುಟ್ಟುವ ಹಾಗೆ ನಮ್ಮ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯದ ವಿದ್ಯಾರ್ಥಿನಿಯರು ಪ್ರತಿನಿತ್ಯ ಒಂದೊಂದು ವಿಷಯದ ಮೇಲೆ ಇಲ್ಲಿ ತಮ್ಮ ಮಾತುಗಳನ್ನ ವೇದಿಕೆ ಮುಖಾಂತರವಾಗಿ ಹಂಚಿಕೊಳ್ತಿದ್ದಾರೆ. ಇವತ್ತು ವಿಶೇಷವಾಗಿ ನಮ್ಮ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯದ ವಿದ್ಯಾರ್ಥಿನಿ ಭವಾನಿ ಅನಿಲ್ ಕುಮಾರ್ ಅವರು ವೇದಿಕೆಗೆ ಆಗಮಿಸಬೇಕು. 9ನೇ ತರಗತಿಯ ವಿದ್ಯಾರ್ಥಿನಿಯವರು. ಇವರು ಇವತ್ತು ಮಂತ್ರ ಈ ವಿಷಯದ ಕುರಿತಾಗಿ ವೇದಿಕೆ ಮೇಲೆ ಮಾತನಾಡಲಿಕ್ಕಿದ್ದಾರೆ. ತಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರಿಗೆ ವೇದಿಕೆಗೆ ಸ್ವಾಗತಿಸೋಣ. ಇನ್ನು ಮುಂದೆ ಮಂತ್ರ ಈ ವಿಷಯದ ಮೇಲೆ ನಾವು ನೀವೆಲ್ಲರೂ ಭವಾನಿಯವರ ವಾಣಿಯನ್ನ ಆಲಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಧರ್ಮಗುರು ಅಪ್ಪ ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಈ ಭಾಗದ ನಡೆದಾಡುವ ದೇವರೆಂದೇ ಪ್ರಖ್ಯಾತ ಹೊಂದಿರುವಂತಹ ಪೂಜ್ಯ ಶ್ರೀ ಡಾಕ್ಟರ್ ಲಿಂಗಕ್ಕೆ ಚನ್ನಬಸವ ಪಟ್ಟದೇವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಎನ್ನ ಆರಾಧ್ಯ ದೇವರು, ದೀಕ್ಷಾ ಗುರುಗಳು, ಅನಾಥ ಬಂಧುಗಳ ರಕ್ಷಕರೂ ಆಗಿರುವಂತಹ ಪೂಜ್ಯ ಶ್ರೀ ಗುರು ಬಸವಲಿಂಗ ಪಟ್ಟದೇವರ ಪಾದಗಳಿಗೆ ಶರಣೆಂದು, ಪೂಜ್ಯ ಶ್ರೀ ಗುರು ಬಸವ ಪಟ್ಟದೇವರ ಪಾದಗಳಿಗೆ ಶರಣೆಂದು, ಪೂಜ್ಯ ಶ್ರೀ ಶಿವಬಸವ ಸ್ವಾಮಿಗಳ ಪಾದಗಳಿಗೆ ಶರಣೆಂದು ಸರ್ವರಿಗೂ ಶರಣು ಶರಣಾರ್ಥಿ. ಇಂದು ನಾನು ಮಂತ್ರದ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಜಪವೆಂಬುದು ಪಾಪಕ್ಕೆ ಬಹುತಾಪ ನೋಡಯ್ಯ, ಜಪವೆಂಬುದು ಪುಣ್ಯದ ನಾಣ್ಯ ನೋಡಯ್ಯ, ಜಪವೆಂಬುದು ಚನ್ನಬಸವಣ್ಣನ ಪಾದದಲ್ಲಿ ಐಕ್ಯ ನೋಡಯ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಮಂತ್ರ ಜಪ ನಮ್ಮ ಮನಸ್ಸನ್ನು ನಿಯಂತ್ರಿಸುತ್ತದೆ, ನಮ್ಮ ಅಂತರಂಗದ ಕಳೆಯನ್ನು ಕಳೆಯುತ್ತದೆ. ನಾವು ಅರಿಯದೇ ಮಾಡಿರುವಂತಹ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಗುರುವಿನಿಂದ ಗುರುಪದೇಶ ಮಂತ್ರಗಳನ್ನು ತೆಗೆದುಕೊಂಡು ಮಂತ್ರವನ್ನು ಜಪ ಮಾಡಿದರೆ ನಾವು ಮಾಡಿದಂತಹ ಪಾಪವೆಲ್ಲ ನಾಶವಾಗುತ್ತವೆ. ಪಂಚಮಹಾಪಾತಕವಂಜುವುದು ಕೂಡಲ ಸಂಗಣ ನಾಮಕಯ್ಯ ಎಂದು ಗುರು ಬಸವಣ್ಣನವರು ಬರೆದ ವಚನವೇ ಸಾಕ್ಷಿ ಇದೆ. ನಾವು ಅರಿಯದೇ ಮಾಡಿರುವಂತಹ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಗುರುವಿಗೆ ಶರಣಾಗತಿಯಾದರೆ ನಾವು ಮಾಡಿದಂತಹ ಪಾಪವೆಲ್ಲ ಸುಟ್ಟು ಭಸ್ಮವಾಗುತ್ತವೆ. ಪ್ರತಿನಿತ್ಯ ನಾವು ಮಂತ್ರವನ್ನು ಜಪ ಮಾಡಬೇಕು. ಮಂತ್ರದಲ್ಲಿ ಅದ್ಭುತವಾದ ಶಕ್ತಿ ಇದೆ. ನಾವು
ಪಾಪಗಳನ್ನು ಮಾಡಿದರೆ ಅದನ್ನು ನಾಶ ಮಾಡುವ ಶಕ್ತಿ ಮಂತ್ರಕ್ಕಿದೆ. ದೇವರು ನಮಗೆ 24 ತಾಸು ಕೊಟ್ಟಾನಂದ್ರ ಮೇಲೆ ಅದ್ರಲ್ಲಿ ನಾವು 24 ನಿಮಿಷವಾದರೂ ಮಂತ್ರ ಜಪಕ್ಕಾಗಿ ಮೀಸಲಾಗಿ ಇಟ್ಕೊಳ್ಬೇಕು. ನಮಗ್ ಕಷ್ಟ ತೊಂದರೆ ಸಮಸ್ಯೆಗಳು ಬಂದಾಗ ನಾವು ಅದಕ್ಕೆ ಹೆದರದೆ ಕಷ್ಟ ತೊಂದರೆ ಸಮಸ್ಯೆಗಳು ಬಂದು ಅಂದ್ರು ಮಂತ್ರ ಜಪ ಮಾಡ್ದೆವು ಅಂತಂದ್ರು ಆ ಕಷ್ಟ ತೊಂದರೆ ಸಮಸ್ಯೆಗೆಲ್ಲ ಪರಿಹಾರ ಸಿಕ್ತು. ಅದಕ್ಕೆ ಬಸವಣ್ಣನವರು ಕರಿಯಂಜುವುದು ಅಂಕುಶ ಕಯ್ಯ, ಗಿರಿಯಂಜುವುದು ಕುಲುಷ ಕಯ್ಯ, ಕಮಂದವಂಜುವುದು ಜ್ಯೋತಿಗಯ್ಯ, ಕಾರಣವಂಜುವುದು ಬೇಗೆಗಯ್ಯ, ಪಂಚಮಹಾಪಾತಕವಂಜುವುದು ಕೂಡಲ ಸಂಗನ ನಾಮಕಯ್ಯ ಎಂದು ಹೇಳಿದ್ದಾರೆ. ಈ ವಚನದಲ್ಲಿ ಅಪ್ಪ ಬಸವಣ್ಣನವರು ನಮಗೆ ನಾಮಸ್ಮರಣೆಯ ಮಹತ್ವವನ್ನು ತಿಳಿಸುತ್ತಿದ್ದಾರೆ. ನಾವು ಪ್ರತಿನಿತ್ಯ ಮಂತ್ರವನ್ನು ಜಪ ಮಾಡಬೇಕು. ನಾವು ಅರಿಯದೇ ಮಾಡಿರುವಂತಹ ಬೆಟ್ಟದಷ್ಟು ಪಾಪಗಳಿಗೆ ಪಂಚಮಹಾಪಾತಕಗಳಿಗೆ ನಾವು ಮಂತ್ರವನ್ನು ಜಪ ಮಾಡಿದಾಗ ನಾವು ಮಾಡಿರುವಂತಹ ಪಾಪವೆಲ್ಲ ನಾಶವಾಗುತ್ತವೆ. ಮನಪೂರ್ವಕವಾಗಿ ಭಾವಪೂರ್ವಕವಾಗಿ ಲಿಂಗ ಪೂಜೆಯನ್ನು ಮಾಡ್ಕೋಬೇಕು. ಅದರಿಂದ ನಾವು ಮಾಡಿದಂತಹ ಪಾಪವೆಲ್ಲ ನಾಶವಾಯಿತು. ಇಲ್ಲಿ ಅಪ್ಪ ಬಸವಣ್ಣನವರು ಕೆಲವೊಂದು ಉದಾಹರಣೆಗಳನ್ನು ನೀಡಿ ನಮ್ಮ ಮಂತ್ರದ ಮಹತ್ವವನ್ನು ತಿಳಿಸ್ಲತ್ತಾರೆ. ಕರಿಯಂಜುವುದು ಅಂಕುಶ ಕಯ್ಯ. ಆನೆ ಬಹಳ ಸೊಕ್ಕಿನ ಪ್ರಾಣಿ ಅದ, ಅದಕ್ ಮದಗಜ ಅಂತ ಬಿ ಕರೀತಾರೆ. ಈ ಆನೆಯನ್ನು ನಾವು ಅಂಕುಶವೆಂಬ ಚಿಕ್ಕ ಸಾಧನೆಯಿಂದ ನಮ್ಮ ಹಿಡಿತದಲ್ಲಿ ಇಟ್ಕೊಂಡೆವು ಅಂತಂದ್ರು ಅದರಿಂದ ಬೃಹತ್ತಾದ ಸೇವೆಯನ್ನು ನಾವು ಪಡ್ಕೋತೇವೆ. ಹೆಂಗ ಅಂತಂದ್ರು ಮೈಸೂರಿನ ಅರಮನೆಯಲ್ಲಿ ವಿಜಯದಶಮಿ ದಿನ 7.5 ಕ್ವಿಂಟಲ್ ಭಾರವಿರುವಂತಹ ಅಂಬಾರಿಯನ್ನು ಅದ್ರ ಮೇಲೆ ಇಟ್ಟಿ ಇಡೀ ಮೈಸೂರನ್ನೇ ರಾಜ ಗಂಭೀರತೆಯಿಂದ ಸುತ್ತಾಡ್ಸ್ಕೊಂಡ್ ಬರ್ತಾರೆ. ಗಿರಿಯಂಜುವುದು ಕುಲುಷ ಕಯ್ಯ. ವಜ್ರಾಯುಧ ಎಂಬ ಸಾಧನೆಯಿಂದ ನಾವು ಒಂದ್ ದೊಡ್ಡ ಪರ್ವತವನ್ನು ಪುಡಿ ಮಾಡಬಹುದು. 100 ವರ್ಷಗಳಿಂದ ಕತ್ತಲೆಯಿಂದ ತುಂಬಿದ ಒಂದ್ ಕೋಣೆಯಲ್ಲಿ ನಾವು ಸಣ್ಣ ದೀಪ ಹಚ್ಚಿದೆವು ಅಂತಂದ್ರು ಅಲ್ಲಿ ಬೆಳಕು ಆವರಿಸ್ತದ. ಅದೇ ರೀತಿಯಾಗಿ ನಾವು ಅರಿಯದೇ ಪಂಚಮಹಾಪಾತಕಗಳನ್ನು ಮಾಡಿದೆವು ಅಂತಂದ್ರೆ ಕೂಡಲ ಸಂಗನ ನಾಮಸ್ಮರಣೆಯಿಂದ ಅವೆಲ್ಲ ನಾಶವಾಯ್ತವು. ಪಂಚಮಹಾಪಾತಕಗಳು ಯಾವ್ಯಾವು ಅಂದ್ರೆ ಗುರುದ್ರೋಹ, ಲಿಂಗದ್ರೋಹ, ಜಂಗಮ ದ್ರೋಹ, ಆಚಾರ ದ್ರೋಹ ಮತ್ತು ಪ್ರಸಾದ ದ್ರೋಹ. ಒಟ್ಟಾರೆ ನಾವು ಎಣ್ಣೆಗ್ ದ್ರೋಹಗಳು ಮಾಡಲ್ಲ, ಅವುಗಳೆಲ್ಲ ಕಳೆಯುವ ಶಕ್ತಿ ಎದಕ್ಕದ? ಮಂತ್ರಕ್ಕದ. ನಾವು ಪ್ರತಿನಿತ್ಯ ಮಂತ್ರವನ್ನು ನಂಬಿಕೆ ಇಟ್ಟು ಜಪ ಮಾಡ್ಬೇಕು. ನಂಬಿಕೆ ಇಲ್ಲದೆ ಮಾಡ್ದೇವು ಅಂದ್ರೆ ಅದರಲ್ಲಿ ನಮಗೆ ಏನ್ ಬಿ ಲಾಭನೇ ಆಗಲ್ಲ. ನಮಗ್ ಕಷ್ಟ ತೊಂದರೆ ಸಮಸ್ಯೆಗಳು ಬಂದಾಗ ಮಂತ್ರವನ್ನು ಜಪಿಸ್ಬೇಕಲ್ಲಕ ಒಂದ್ ಘಟನೆ ನೆನಪಾಯ್ತು. 12ನೇ ಶತಮಾನದಲ್ಲಿ ಬಸವ ಗುರುವಿನಿಂದ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ದಿನನಿತ್ಯ ಕಾಯಕವನ್ನು ಮಾಡಿ ಜಂಗಮ ದಾಸೋಹ ಮಾಡುತ್ತಿದ್ದಂತ ಒಬ್ಬ ಶರಣೆ. ಆ ಶರಣೆ ಹೆಸರು ಗೌರಮ್ಮ. ಇವರು ಪ್ರತಿನಿತ್ಯ ಹಾಲನ್ನು ಮಾರಿ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದರು. ಪ್ರತಿನಿತ್ಯ ಹೆಂಗ್ ಹಾಲ್ ಮಾರ್ಲಕ್ ಹೋಯ್ತಿರಲ್ಲ ಅಂದಿನ ದಿನ ಬಿ ಹಾಲ್ ಮಾರ್ಲಕ್ ಅಂತ ಹೋಯ್ತಾ ಇರ್ತಾರ. ಹೋದಾಗ ಅವ್ರ ಕಾಲಿಗೆ ಒಂದು ಕಲ್ತಾಗ್ತದು. ಅವಾಗ ತಲೆ ಮೇಲಿಂಗ್ ಅಡಿಗೆ ಬೀಳ್ತಾ ಇರ್ತಾವ. ತಕ್ಷಣ ಅವ್ರೇನಂತಾರ, ಬಸವ ರಕ್ಷಿಸು ಅಂತಾರ. ಅವ್ ಮಡಿಕೆ ಅಲ್ಲೇ ನಿಂದಿರ್ತಾವ. ಇಟ್ಕಡಿ ಅರಮನೆಯಲ್ಲಿ ಸಭೆಯಲ್ಲಿ ಮಗ್ನರಾಗಿರುವಂತಹ ಬಸವಣ್ಣನವರು ತಕ್ಷಣ ಎದ್ದಿಂತಿ ತಮ್ಮ 2 ಕೈಗಳನ್ನು ಹಿಡಿತಾರ. ಅವಾಗ ಅಲ್ಲಿ ಇರುವಂತಹ ಬಿಜ್ಜರ ಹೆಸರು ಕೊಂಡಿ ಮಂಚಣ್ಣ ಏನಂತಾರ ಅಂದ್ರು, ಬಸವಣ್ಣನವರೇ ಕೈ ಯಾಕೆ ಹಂಗ್ ಮ್ಯಾಕ್ ಎತ್ತೀರಿ ಅಂತಾರ. ಅವಾಗ ಬಸವಣ್ಣನವ್ರ ಏನ್ ಬಿ ಹೇಳಾರ. ಕೊಂಡಿ ಮಂಚಣ್ಣ ಅಂತಾರ, ಪ್ರಭುಗಳೇ ಬಸವಣ್ಣನವ್ರು ನಿಮ್ಗ ಹೊಡಿಲ ಕೈ ಎತ್ತಾರ ಅಂತಾರ. ಅವಾಗ ಬಸವಣ್ಣನವ್ರ ಅಂತಾರ, ಇಲ್ಲ ಪ್ರಭುಗಳೇ ನಾನ್ ನಿಮ್ಗೆ ಹೊಡಿಲ ಕೈ ಎತ್ತಿಲ್ಲ ಅಂತಾರ. ಮತ್ ಯಾಕೆ ಕೈ ಎತ್ತೀರಿ ಅಂತ ಕೇಳ್ತಾರ ಕೊಂಡಿ ಮಂಚಣ್ಣ. ಇಲ್ಲ ಪ್ರಭುಗಳೇ ಇವ್ರು ಸುಳ್ಳು ಹೇಳ್ತಾರ, ಸುಳ್ಳೆ ಕೈ ನಿಮ್ಗೆ ಹೊಡಿಲಕ್ಕೆ ಕೈ ಎತ್ತಾರ ಅಂತಾರ. ಅವಾಗ ಬಸವಣ್ಣನವ್ರ ಅಂತಾರ, ಇಲ್ಲ ಪ್ರಭುಗಳೇ ನಾ ನಿಮ್ಗೆ ಹೊಡಿಲ ಕೈ ಎತ್ತಿಲ್ಲ, ಅಲ್ಲಿ ಹಾದಿಗೆ ಒಬ್ಬ ತಾಯಿ ನನಗೂ ಹೊಯ್ತಾ ಇದ್ದಾಗ ಆಕಿ ರಕ್ಷಣೆ ಮಾಡಂತ ಅಂದಳು, ಅಸಲಕ್ ನಾ ಆಕಿಗೆ ರಕ್ಷಣೆ ಮಾಡ್ದ ಅಂತಾರ. ಅವಾಗ ಇದೆಲ್ಲ ಖರೇದ ಅಂತ ತಿಳ್ಕೊಬೇಕಲ್ಲ. ಅಸಲಕ್ ಬಸವಣ್ಣನವ್ರ ಅಂತಾರ, ನೀವು ಬೇಕಾಗೋದ್ ಪರೀಕ್ಷೆ ಬಿ ಮಾಡ್ಬೋದ್ರಿ ಅಂತಾರ. ಅವಾಗ ಬಿಜ್ಜಳ ಅರಸರು ತಮ್ಮಲ್ಲಿರುವಂತಹ ಸೈನಿಕರಿಗೆ ಕಳಿಸ್ತಾರ. ಕಳಿಸಿ ಮೇಲೆ
ಸೈನಿಕರು ಹೋಯ್ತಾರ. ಹೋಗಿ ಮೇಲೆ ಅಲ್ಲಿ ಹಾದಿಗೆ ಒಬ್ಬ ತಾಯಿ ಬರ್ತಾ ಇರ್ತಾರ. ಆ ತಾಯಿಗೆ ಈ ಸೈನಿಕರು ಕೇಳ್ತಾರ, ಅಮ್ಮ ನೀ ಹಿಂಗ್ ಬರಪರಿ ಬಸವ ರಕ್ಷಿಸು ಅಂತ ಕೇಳ್ದೇನು ಅಂತ ಅಂದಾಗ, ಹಾ ನಾ ಅಂದಾಗ ಬಸವಣ್ಣನವ್ರು ನಮಗ್ ರಕ್ಷಿಸುರು ಅಂತಾರ. ಅವಾಗ ಸೈನಿಕರು ಬಿಜ್ಜಳ ಸರಿ ಬಂದ್ ಹೇಳ್ತಾರ. ಅವಾಗ ಬಿಜ್ಜಳ ಅರಸರು ಬಸವಣ್ಣನವರಿಗೆ ಹೊಗಳ್ತಾರ. ಇದ್ರ ತಾತ್ಪರ್ಯ ಏನದ ಅಂತಂದ್ರು, ನಾವ್ ಎಲ್ಲಿ ನಂಬಿಕೆ ಇಟ್ಟು ಮಂತ್ರವನ್ನ ಜಪ ಮಾಡ್ತೇವಲ್ಲ, ಅಲ್ಲಿ ನಮ್ ಏನ್ ಉದ್ದೇಶಗಳು ಇರ್ತಾವಲ್ಲ ಅಲ್ಲಿ ಪೂರ್ಣವಾಗುವುದರಲ್ಲಿ ಯಾವುದೇ ರೀತಿಯ ಸಂದೇಹನೇ ಇಲ್ಲ. ನಂಬಿ ಕರೆದರೆ ಓ ಎಣ್ಣನೆ ಶಿವನು ಎಂಬ ಬಸವವಾಣಿಯೇ ಇದೆ. ಅದಕ್ಕಾಗಿ ನಾವು ಮಂತ್ರವನ್ನು ಪ್ರತಿನಿತ್ಯ ನಿಷ್ಠೆ ಶ್ರದ್ಧೆಯಿಂದ ಜಪಿಸಬೇಕು. ಜಪವೆಂಬುದು ಪುಣ್ಯದ ನಾಣ್ಯ ನೋಡಯ್ಯ. ಇಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರು ನಾವು ಪ್ರತಿನಿತ್ಯ ಮಂತ್ರವನ್ನು ಜಪ ಮಾಡ್ಬೇಕು. ಅದರಲ್ಲಿ ಅದ್ಭುತವಾದ ಶಕ್ತಿ ಇದೆ. ಭವಸಾಗರವನ್ನು ಭವತಾಪವನ್ನು ದಾಟಿಸುವ ಶಕ್ತಿ ಮಂತ್ರಕದ. ನಾವು ಹೆಂಗ ಸಮುದ್ರ ದಾಟಬೇಕಾದ್ರೂ ಹಡಗಿನಲ್ಲಿ ಕೂರ್ತೇವಲ್ಲ, ಅದೇ ರೀತಿಯಾಗಿ ಭವಸಾಗರವನ್ನು ದಾಟಬೇಕಾದ್ರೂ ನಾವು ಮಂತ್ರವೆಂಬ ಹಡಗಿನಲ್ಲಿ ಕೂಡ್ಬೇಕು. ನಾವು ಸ್ನಾನ ಮಾಡಿದಾಗ ಹೇಗ್ ನಮ್ಮ ಶರೀರ ಶುದ್ಧವಾಯಿತದಲ್ಲ, ಮಂತ್ರವನ್ನು ಜಪ ಮಾಡಿದಾಗ ನಮ್ಮ ಮನಸ್ಸು ಶುದ್ಧವಾಗುತ್ತದೆ. ಜಪವೆಂಬುದು ಚನ್ನ ಬಸವಣ್ಣನ ಪಾದದಲ್ಲಿ ಐಕ್ಯ ನೋಡಯ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗಾಂಗ ಸಾಮರಸ್ಯ ಅಧ್ಯಾತ್ಮ ಸಾಮರಸ್ಯ ಪಡೆದುಕೊಂಡಂತಹ ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣನವರ ಪಾದದಲ್ಲಿಯೇ ಐಕ್ಯವಾಗುವುದು ಜಪದ ಉದ್ದೇಶ ಇತ್ತು. ಅಂತಹ ಲಿಂಗಾಂಗ ಸಾಮರಸ್ಯ ಅಧ್ಯಾತ್ಮ ಸಾಮರಸ್ಯ ಪಡೆದುಕೊಳ್ಬೇಕಾದ್ರೂ ನಾವು ಪ್ರತಿನಿತ್ಯ ಮಂತ್ರವನ್ನು ಜಪ ಮಾಡ್ಬೇಕು. ಆ ಮಂತ್ರವನ್ನು ಜಪ ಮಾಡಿದೆವು ಅಂತಂದ್ರೆ ನಮ್ಗೆ ಯಾವುದೇ ರೀತಿಯ ಕಷ್ಟ ತೊಂದರೆ ಬರುವುದಿಲ್ಲ. ಶಿವಯೋಗಿ ಸಿದ್ದರಾಮೇಶ್ವರರು ದೇವರ ಮಂತ್ರ ಮತ್ತು ಬಸವ ಮಂತ್ರ ಬೇರೆ ಬೇರೆ ಎಲ್ಲ ಅಂತ ಹೇಳ್ಯಾರ. ಎರಡೂ ಒಂದೇ, ಇದರಲ್ಲಿ ಯಾವುದೇ ರೀತಿಯ ಜಾತಿ ಭೇದವಿಲ್ಲ. ಶಿವನೇ ಬಸವ, ಬಸವ ಶಿವನೇ ಎಂದು ಹೇಳಿದ್ದಾರೆ. ಅದೇ ರೀತಿಯಾಗಿ ಅಲ್ಲಮ್ಮ ಪ್ರಭುದೇವರು ಬೋಯಂಬಲ್ಲಿ ಎನ್ನ ಭವ ಹರಿತಯ್ಯ, ಸೋಯಂಬಲ್ಲಿ ಸರ್ವಜ್ಞಾನಿಯಾದೇನಯ್ಯ, ಓ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೇನಯ್ಯ. ಇಂತಿ ಬಸವಾಕ್ಷರತ್ರಯವೆನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವ ಭೇದವನರಿದು ಆನು ನೀನು ಬಸವ ಬಸವ ಎನ್ನುತ್ತಿದ್ದೇನಯ್ಯ ಗುಹೇಶ್ವರ ಅಂತ ಹೇಳ್ಯಾರ. ಇಲ್ಲಿ ಅಲ್ಲಮ ಪ್ರಭುದೇವರು ಬಸವ ಎಂಬ ಅಕ್ಷರದಲ್ಲಿ ಎಷ್ಟು ಶಕ್ತಿ ಅದ ಅಂತ ಹೇಳ್ಯಾರ. ಅದಕ್ಕಾಗಿ ನಾವು ಪ್ರತಿನಿತ್ಯ ಮಂತ್ರವನ್ನು ಜಪ ಮಾಡ್ತೇವು ಅಂತಂದ್ರೆ ಮರವಿನ ಮಾನವ ಹೋಗಿ ಅರಿವಿನ ಶರಣರಾಗ್ತೇವ್. ಮನಪೂರ್ವಕವಾಗಿ ಭಾವಪೂರ್ವಕವಾಗಿ ಲಿಂಗ ಪೂಜೆ ಮಾಡ್ಕೊಂಡೆವು ಅಂತಂದ್ರು ನಾವು ಮಾಡಿದಂತಹ ಪಾಪಗಳಿಗೆಲ್ಲ ಪರಿಹಾರ ಸಿಗ್ತದ. ಅದಕ್ಕಾಗಿ ನಾವು ಪ್ರತಿನಿತ್ಯ ಮಂತ್ರವನ್ನು ಜಪ ಮಾಡೋಣ ಎಂದು ಹೇಳುತ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಸರ್ವರಿಗೂ ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ. ಶ್ರೀ ಗುರುವೇ ಸತ್ಕ್ರಿಯೆದಾಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು ರಾಗದಿಂಬೇಗ ಕೃಪೆಯಾಗು. ಗುರುವೇ ಭಕ್ತರ ಕಲ್ಪ ತರುವೆ ಸಜ್ಜನ ಮನೋಹರವೇ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ಕೃಪೆಯಾಗು. ಹರನಿಂದಲಧಿಕ ಸದ್ಗುರುವೆಂಬುದನ್ನು ಕೇಳಿ ಗುರುವೇ ನಾನಿಮ್ಮ ಚರಣವನು ನುತಿಸುವೆನು ಕರುಣದಿಂದನಗೆ ಕೃಪೆಯಾಗು. ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯೇ ಗಣವೆಂದು ಸೊಲ್ಲಿಗೊಮ್ಮೊಮ್ಮೆ ನುತಿಪೇ ನಾಂ ಗುರುರಾಯ ಸಲ್ಲಿಲೆಯಿಂದ ಕೃಪೆಯಾಗು. ಕೊರಡು ಕೊಣರುವುದು ಬಲು ಬರಡು ಹಯನಾಗುವುದು ಕುರುಡಂಗೆ ಕಣ್ಣು ಬಹುದು ನಿನ್ನೊಲುಮೆ ಅಂದರಿದೆ ನೈ ಗುರುವೇ ಕೃಪೆಯಾಗು ಕೃಪೆಯಾಗು. ಧರ್ಮಗುರು ವಿಶ್ವಗುರು ಮಹಾಮಾನವತಾವಾದಿ ಅಪ್ಪ ಬಸವಣ್ಣವರನ್ನ ಸ್ಮರಿಸುತ್ತಾ ಸಕಲ ಜೀವಾತ್ಮರಿಗೂ ಲೇಸನ್ನೇ ಬಯಸಿದ ಬಸವಾದೆ ಪ್ರಮುಖ ಗಣಗಳನ್ನ ಸ್ಮರಿಸುತ್ತಾ
ಕಲ್ಯಾಣ ನಾಡಿನ ನಡೆದಾಡುವ ದೇವರಾದ ಪರಮ ಪೂಜ್ಯ ಮದ್ಗಣಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರಪ್ಪಗಳನ್ನ ಸ್ಮರಿಸುತ್ತಾ, ಮಾತೃದಯಗಳು, ಅಕ್ಷರ ಸಂತರು, ಸದ್ಗುರುಗಳು, ಅನುಭವ ಮಂಟಪದ ಅಧ್ಯಕ್ಷರು ಅಪ್ಪಗಳಾದ ಪರಮ ಪೂಜ್ಯರು ಶ್ರಾವಣ ಮಾಸದ ಪ್ರಯುಕ್ತವಾಗಿ ಅಲ್ಲಮ್ಮ ಪ್ರಭುದೇವರೇ ತಾವಾಗಿ ಅಲ್ಲಮ್ಮ ಪ್ರಭುದೇವರ ಪ್ರವಚನವನ್ನ ಎಡೆ ಮಾಡ್ತಿರುವಂತಹ ಪೂಜ್ಯ ಅಪ್ಪಗಳ ಪಾದಕ್ಕೆ ಶಿರಸಾಷ್ಟಾಂಗ ಶರಣು ಶರಣಾರ್ಥಿ. ಹಾಗೆ ಇಲ್ಲಿ ಕ್ರಿಯಾಶೀಲ ಅಪ್ಪಗಳಾಗಿ ನಮ್ಮೊಂದಿಗೆ ಸದಾ ಮಾರ್ಗದರ್ಶಿಗಳ ಅಪ್ಪಗಳಾದ ಪರಮ ಪೂಜ್ಯ ಗುರುಬಸವ ಪಟ್ಟದೇವರ ಅಪ್ಪಗಳ ಶ್ರೀ ಚರಣಕ್ಕೆ ಎರಗುತ್ತಾ, ಇಲ್ಲಿ ನೆರೆದಿರುವ ಎಲ್ಲ ತಾಯಂದಿರಿಗೂ ಎಲ್ಲ ಶರಣ ತಂದೆಗಳಿಗೂ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಒಣವೆಲ್ಲ ಕಲ್ಪತರು, ಗಿಡವೆಲ್ಲ ಮುರುಜವಣಿ, ಶಿಲೆಗಳೆಲ್ಲ ಪರುಷ, ನೆಲವೆಲ್ಲ ಅವಿಮುಕ್ತ ಕ್ಷೇತ್ರ, ಜಲವೆಲ್ಲ ನಿರ್ಜರಾಮೃತ, ಮೃಗವೆಲ್ಲ ಪರುಷಾಮೃಗ, ಚನ್ನಮಲ್ಲಿಕಾರ್ಜುನ ನಯ್ಯನ ನೆಚ್ಚಿನ ಗಿರಿಯ ಸುತ್ತಿ ನೋಡುತ್ತಾ ಬಂದು ಕದಳಿಯ ಬಣವ ಕಂಡೆ ಅಂತ ಹೇಳ್ತಾರೆ. ಇವತ್ತು ನಾವು ಹೇಳ್ಬೇಕಾಗಿರೋದು ಏನಂತಂದ್ರೆ, ಅಪ್ಪೋರಿಗೆ ಪರಮ ಪೂಜ್ಯ ದೊಡ್ಡಪ್ಪಗಳಿಗೆ 76 ವರ್ಷಗಳು, 76 ವಸಂತಗಳು ತುಂಬಿದ್ದವು. ಅಪ್ಪೋರು ಇದನ್ನ ಈ ಭಾಗವನ್ನು ಹೆಂಗ್ ಮಾಡಿದಾರೆ ಅಂತಂದ್ರೆ, ಗಿಡವೆಲ್ಲ ಪರುಷ ಎಲ್ಲ ಏನಂತಂದ್ರೆ ಅವಿಮುಕ್ತ ಕ್ಷೇತ್ರ, ಒಂದ್ ರೀತಿ ನೆಲವೇ ಏನ್ ಮಾಡ್ಯಾರಂದ್ರೆ ಪಾವನ ಕ್ಷೇತ್ರವನ್ನಾಗಿ ಮಾಡಿಟ್ರ. ಯಾವ ರೀತಿ ಅಯ್ಯ ನಿಮ್ಮ ಶರಣರು ಪಾದವಿಟ್ಟ ನೆಲ ಅವಿಮುಕ್ತ ಕ್ಷೇತ್ರ, ವಾರಣಾಸಿ ಎಲ್ಲದಕ್ಕಿಂತ ಶ್ರೇಷ್ಠ ಅಲ್ಲ, ಆ ರೀತಿ ಅವ್ರು ಈ ಪಾದವನ್ನು ಇಟ್ಟು ಇದನ್ನ ಏನ್ ಮಾಡ್ಯಾರ ಅಂತಂದ್ರೆ ಮುಕ್ತಿಯ ಕ್ಷೇತ್ರ ಮಾಡ್ಯಾರ, ಒಂದು ಪಾವನ ಸ್ಥಳವನ್ನಾಗಿ ಮಾಡ್ಯಾರ. ಅದಕ್ಕಾಗಿ ಅಪ್ಪೋರ್ಗಿ ನಮಗೂ ಒಡನಾಟ ಎಷ್ಟಂತಂದ್ರೆ, ಅಪ್ಪೋರ್ ನಾವು ಬಹಳ ಚಿಕ್ಕವ್ರು ಇದ್ವಿ, ನಮ್ಗೆ ಇನ್ನೂ ತಿಳಿತಿಲ್ಲಾಗಿತ್ತು. ನಮ್ಮ ಪೂರ್ವಾಶ್ರಮ ಸೌದಿ ಒಳಗೆ ತೋರಿಸ್ತಿದ್ರು, ಇವರು ಬಾಲ್ಕಿ ಅಪ್ಪೋರು ಪೇಟ ವಿಶೇಷವಾಗಿ ಕಟ್ತಾರು ಅಂತ ಎಲ್ಲ ಹೇಳ್ತಿದ್ರು. ಮತ್ ಅಪ್ಪೋರು ನಾವ್ ಇನ್ನೂ ಹುಟ್ಟಕ್ಕಿಂತ ಮುಂಚೆ 30 ವರ್ಷ ಹಿಂದ್ಗಡೆ ಎಲ್ಲ ಇಡೀ ಬೆಳಗಾವ್ ಕಡೆ ಆ ಕಡೆ ಎಲ್ಲ ಒಂದೊಂದು ವಾರ, ಸೌದಿಯಲ್ಲಿ ಒಂದು ವಾರ ಇದ್ರಂತ ಅಪ್ಪೋರು. ಒಂದು ವಾರ ಇದ್ದು ಶರಣ ಸಂಸ್ಕೃತಿ ಶಿಬಿರ ಎಲ್ಲ ಅಪ್ಪೋರ್ ಜೋಡಿ ನಡೆಸ್ಕೊಡ್ತಿದ್ರು. ಅಂತ ಪರಮ ಪೂಜ್ಯರು, ಅವ್ರನ್ನ ನೋಡ್ಬೇಕು ಅನ್ನುವಂತಹ ತವಕ. ನಾವು ಇಳ್ಕಲ್ದಲ್ಲಿ ಸೇವಾ ಮಾಡ್ತಿದ್ವಿ. ಒಂದ್ ಸರ್ತಿ ಅಪ್ಪೋರ್ನ ಕಾಣುವಂತಹ ಭಾಗ್ಯ ಸಿಕ್ತು. ಅಪ್ಪೋರ್ ಇಳ್ಕಲ್ಗೆ ಬಂದಿದ್ರು. ಬೆಳಗಿನ ಪೂಜೆಕ್ಕೂ ಇಳ್ಕಲ್ ಅಪ್ಪೋರ್ ಇರ್ತಾರು, ಗುರುಮಂತ ಅಪ್ಪೋರ್ ಅಂತ ಬಂದಿದ್ರು. ಅವತ್ತು ಅಪ್ಪೋರ್ ಇಲ್ಲಾಗಿದ್ರು. ನಮ್ಮದು ಯಾವ್ದೋ ಜನ್ಮದ ಪುಣ್ಯ, ಅದ್ ಅಕ್ಕ ಮಹಾದೇವತ ಹೇಳ್ತಾರಲ್ಲ, ಎನ್ನಂತೆ ಪುಣ್ಯಗೈದವ್ರುಂಟೆ, ಎನ್ನಂತೆ ಭಾಗ್ಯವಮ್ಗೈದವ್ರುಂಟೆ ಅಂತ. ಇಂಥ ಗುರುಗಳು ದರ್ಶನ ಆಕತಿಲ್ಲ, ಅದ್ರ ನಮ್ಮ ಕಣ್ಣುಗಳೇ ಪಾವನ. ನಮ್ಮ ಹಣೆ ಏನಂತಂದ್ರೆ ಎನ್ನ ಹಣೆಯ ಲಿಖಿತ ತೊಡೆದು ಹೋಕತಿ. ಅಂತ ಪರಮ ಪೂಜ್ಯರು ದರ್ಶನ ಆಯ್ತು. ಅವಾಗ ಅಪ್ಪೋರು ನಾವು ಚಲೋ ಎಲ್ಲಾ ವ್ಯವಸ್ಥೆ ಎಲ್ಲ ಆಯ್ತು. ಅಪ್ಪೋರು ಹೋಗುವಾಗ ಒಂದ್ 500 ರೂಪಾಯಿ ಕೊಡಕ್ ಬಂದ್ರು. ಬ್ಯಾಡ್ರಿ ಅಪ್ಪೋರ್ರಿ, ತಮ್ಮ ಆಶೀರ್ವಾದ ಒಂದ್ ಇದ್ರ ಸಾಕ್ರಿ, ಕಲ್ಯಾಣಕ್ಕೆ ನಿಮ್ ತಮ್ಮನ್ ಕಾಣ್ಲಿಕ್ಕೆ ಬಾಲ್ಕಿಗೆ ಬರ್ತೀವ್ರಿ ಅಂತ ಅಂತಿದ್ವಿ. ಅದೇ ಒಂದ್ ಸ್ವಲ್ಪ ದಿವಸದೊಳಗೆ ಕೂಡಿ ಬಂತ ಅಪ್ಪೋರ್ನ ಎಲ್ಲಿ ಅನುಭವ ಮಂಟಪ ಉತ್ಸವ ಸಮಯದೊಳಗೆ ವಚನ ಸ್ಪರ್ಧೆ ಇತ್ತು. ಅವಾಗ ವಚನ ಸ್ಪರ್ಧೆಗೆ ಬಂದಿದ್ವಿ. ಬಂದಂತ ಸಂದರ್ಭದಲ್ಲಿ ಅಪ್ಪೋರ್ನ ಕಂಡು ಬಹಳ ಇಷ್ಟ. ಅಪ್ಪೋರ್ನ ಅವರು ಆ ಸರಳತೆ, ಸಹಜತೆ, ಅವರಲ್ಲಿರುವಂತಹ ದಯಾಪರತೆಯನ್ನು ನೋಡಿ ನಮ್ಗೆ ಸಿದ್ದೇಶ್ವರ ಅಪ್ಪೋರು ಅಂದ್ರೆ, ಸಿದ್ದೇಶ್ವರ ಅಪ್ಪೋರು ಏನ್ ಆ ಸ್ವರೂಪತೆ ಐತಲ್ಲ, ಅದನ್ನ ಎಲ್ಲಿ ಕಂಡಿವ್ ಅಂತಂದ್ರೆ ದೊಡ್ಡಪ್ಪೋರು ಎಲ್ಲಿ ಕಂಡಿವಿ. ಅಷ್ಟೇ ಸರಳ, ಅಷ್ಟೇ ವಿನಯ, ಅಷ್ಟೇ ನಮ್ರತೆ. ಅದಕ್ಕಾಗಿ ಅಪ್ಪೋರು ಎಲ್ಲ ವಾಕಿಂಗ್ ಹೋಗುವಾಗ ಕೇಳ್ರು, ಏನ್ ಮಾಡ್ತೀರಿ, ಯಾವ ಊರು, ಎಲ್ಲ ನಮ್ದೆಲ್ಲ ವಿಚಾರಿಸಿ ಅಪ್ಪೋರು ಅಂದ್ರೆ ನಮ್ಗೆ ಅವಾಗ ಹೆಂಗ ಅನಿಸ್ತಂತಂದ್ರೆ, ಅಲ್ಲಂ ಪ್ರಭುದೇವರಿಗೆ ಹೆಂಗ ಗುಹೇಶ್ವರನ ಕಂಡ್ರಲ್ಲ, ಅರಸುವ ಬಳ್ಳಿ ಮೈಯ ಸುತ್ತಿತೆಂಬಂತೆ, ಬಯಸುವ ಬಯಕೆ ಕೈ ಸಾರಿದಂತೆ, ನಾನು ಅರಸುತ್ತ ಬಂದು ಭಾವಕ್ ಅಗಮ್ಯವಾದ ಮೂರ್ತಿಯ ಕಂಡೆ ನೋಡ, ಒಳ ಹೊರಗೆ ಎಡೆದೆರೆ ಇಲ್ಲದ ತಳತಳಿಸಿ ಬೆಳಗಿ ಹೊಳೆಯುತ್ತಿಪ್ಪ ಅಖಂಡ ಜ್ಯೋತಿಯ ಕಂಡೆ ನೋಡ. ಆ ರೀತಿ ಅಪ್ಪೋರ ಆ ದಿವ್ಯ ತೇಜ ನಮ್ಗೆ ಹಂಗ ಅಷ್ಟು ಈಗೂ ಮನದಲ್ಲಿ ಪರಿಣಾಮಕಾರಿ. ಅಷ್ಟೇ ಅಪ್ಪೋರ್, ಅಷ್ಟೇ ಮಾತೃಹೃದಯ. ಮತ್ತ ಅಪ್ಪೋರು B.Ed ಮಾಡ್ಬೇಕು, ಇಲ್ಲೇ ಅಪ್ಪೋರ್ ಸಾನ್ನಿಧ್ಯದೊಳಗೆ ಇರ್ಬೇಕು ಅನ್ನುವಂತಹದ್ದು ಒಳಗೆ ತುಡಿತಾ ಇತ್ತು. ಅಪ್ಪೋರ್ ಕೇಳಿದಾಗ ಆಯ್ತು ನಮ್ಮಲ್ಲಿ ಐತೆ ಅಂತ ಅಪ್ಪೋರೇ ಏನ್ ಮಾಡಿದ್ರು, ಗುರುಬಸವ ಪಟ್ಟದೇವ್ರ ಅಪ್ಪೋರೇ ಏನಂತಂದ್ರೆ ಇಲ್ಲೆಲ್ಲ ಹಚ್ಕೊಟ್ರು. ಹಂಗೆ ಏನೋ ಬಂದ್ವಿ. ಯಾವ್ದಂದ್ರೆ ಮೊದ್ಲು ಈ ಬಟ್ಟೆ ಇಲ್ಲಾಗಿದ್ದು, ಹಂಗೆ ಬಂದು ಅಪ್ಪೋರಿ ಇದನ್ನೆಲ್ಲ ನೋಡಿ ಯಾವ ರೀತಿ ಒಂದು ಅಲ್ಲಂ ಪ್ರಭುದೇವ್ರದೊಂದು ವಚನ ಇತ್ತಲ್ಲ, ಪರುಷದ ಹೊರೆಯಲ್ಲಿ ಕಬ್ಬಿಣವಿದ್ದು ಹೊಣ್ಣ ಇತ್ತಂತೆ ಅಂತ. ಯಾವ ರೀತಿ ಪರುಷದ ಕಟ್ಟಿಗೆಗಳದಾವು, ಅದ್ರೊಳಗೆ ಒಂದು ಕೆಬ್ಣ ಇಟ್ಟಾಗ ಹೆಂಗ್ ಹೊಣ್ಣಾಕೈತಿಲ್ಲ, ಆ ರೀತಿ ನಮ್ಮನ್ನು ಗುರುಗಳು ಹೊಣ್ಣಾಗಿ ಮಾಡ್ರು, ಬಂಗಾರ ಮಣ್ಣಾಗಿ ಮಾಡ್ರು. ಮತ್ತ ಅಪ್ಪೋರಲ್ಲಿ ಎಷ್ಟು ದಯಾಪರತೆ ಅಂತಂದ್ರೆ, ಮಠದ ಮಕ್ಕಳಲ್ಲಿ ಆಗಿರ್ಬೋದು. ಒಂದ್ ಸರ್ತಿ ಚಳಿ ಇತ್ತು, ಮಠದ ಹುಡುಗ ಹಾಗೆ ಕೆಳಗೆ ಏನೋ ಹಾಸ್ಕೊಂಡಿಲ್ಲ, ಹಂಗೆ ಮಾಡ್ಕೊಂಡಿದ್ದ. ನಾವೆಲ್ಲ ಅಲ್ಲೇ ಇದೀವಿ. ಆದ್ರೆ ಅಪ್ಪೋರು ನೋಡಿ ಬಂದು ಮೊದ್ಲು ಅವನ್ಗೆ ಹೊಚ್ಚರಿ ಅಂತ ತಾವೇ ಹೊಚ್ಚೋದನ್ನ ತರಿಸಿ ಅವ್ರು ಹೊಚ್ಚಿ ಒಳಗೆ ಬಂದ್ರ. ಅಪ್ಪೋರು ಅಷ್ಟು ಕಾಳಜಿ. ಇಷ್ಟೆಲ್ಲಾ ಕೆಲ್ಸದ ಒತ್ತಡಗಳು, ಇಷ್ಟೆಲ್ಲಾ ಕಾರ್ಯಗಳು ಇದ್ರು ಐತಲ್ಲ,
ಅಪ್ಪೋರ್ ಮಕ್ಕಳ ಕಾಳಜಿ ಅಷ್ಟೇ ದಯಾಪರತೆ. ಅಪ್ಪೋರ್ ಬಗ್ಗೆ ಹೇಳ್ಬೇಕಂದ್ರೆ ಯಾರು ನೊಂದವರು ಬೆಂದವರು, ಯಾರು ನಿರ್ಗತಿಕರು, ಇನ್ನೇನ್ ಸಾಕಪ್ಪ ಜೀವನ, ಯಾರು ಸಾಕಪ್ಪ ಎಷ್ಟು ಕಷ್ಟದೊಳಗೆ ಇರ್ತಾರಲ್ಲ, ಬಿದ್ದವರ ತಾಯಿ ಯಾರಂತಂದ್ರೆ ಅಪ್ಪೋರು. ಅಷ್ಟು ಅವರಲ್ಲಿ ಮಾತೃ ಹೃದಯ, ಅಷ್ಟು ಅದು ಹೆಂಗಂದ್ರೆ ಕರುಣೆ ರಸ ಸದಾ ಈಗ ಇದರ ಲೋಕ ತುಂಬ ಪಸರಿಸಿರ್ತೈತಿ. ಅಂತ ದಿವ್ಯ ಪ್ರಭೆ ಮೂರ್ತಿಗಳು ಅಪ್ಪೋರು. ಮತ್ತು ಎಷ್ಟು ಅವರಲ್ಲಿ ಅಪಾರ ಸತ್ಯ, ಅಷ್ಟೇ ಸತ್ಯಕ್ಕೆ ಅಷ್ಟೇ ಗೌರವ. ಒಂದು ಕತೆ ಹೇಳ್ಬೇಕಂದ್ರೆ ಒಬ್ಬ ಮಹಾರಾಜ ಸಂತರಂಗ್ ಬದುಕಿದ್ದ. ಹೆಂಗ್ ಎಷ್ಟು ಸತ್ಯ ಅಂತಂತಂದ್ರೆ ಒಂದು ಘೋಷಣೆ ಹೇಳ್ತಾನ ಏನಂತಂದ್ರೆ, ನಾನು ಯಾರು ಏನು ವಸ್ತು ತರ್ತಿರಲ್ಲ ಅದಕ್ಕೆ ಯೋಗ್ಯವಾದ ಬೆಲೆಯನ್ನು ಕೊಡ್ತೀನಿ ಅಂತ ಅವರು ಮಹಾರಾಜರು ಹೇಳಿರ್ತಾರೆ. ಅದಕ್ಕೆ ಯಾರು ಯಾವುದೇ ವಸ್ತು ತರಲಿಲ್ಲ ಆ ವಸ್ತು ತಗೊಳ್ಳೋದು, ಅದಕ್ಕೆ ಯೋಗ್ಯವಾದಂತಹ ಬೆಲೆಯನ್ನ ಕೊಡೋದು. ಅವಾಗ ಎಲ್ಲರೂ ಕೊಡೋದು ತಗೊಳ್ಳೋದು ನಡೆದಿತ್ತು. ಒಬ್ಬ 60 ವರ್ಷದ್ದು ಭಿಕ್ಷುಕ, ಅವನ ಹತ್ರ ಏನಿತ್ತಂದ್ರೆ ದರಿದ್ರ ಗಂಟಿತ್ತು, ಎಷ್ಟೋ ವರ್ಷದ್ದು. ಅವಾಗ ಮಹಾರಾಜರ ಹತ್ರ ಬಂದು, ಮಹಾರಾಜರೇ ನನ್ನ ಹತ್ರ 60 ವರ್ಷದ್ದು ಏನೈತಿ ಅಂದ್ರೆ ದರಿದ್ರ ಗಂಟೈತಿ, ಅಂದ್ರೆ ನೀವು ಇದನ್ನ ತಗೊಂತೀರೇನು ಅಂತ ಹೇಳ್ತಾರ. ಆಯ್ತು ತಗೊಂತೀನಿ, ನಾನು ಒಮ್ಮೆ ಮಾತು ಕೊಟ್ಟಿನಿ ಅಂತಂದ್ರೆ ಹೊಳೆ ತಕೊಳ್ಳಲ್ಲ. ನನ್ನ ತಾಯಿಗೆ ಮಾತು ಕೊಟ್ಟಿನಿ, ನಾನು ಸತ್ಯವನ್ನೇ ಏನ್ ಒಂದ್ ಸರ್ತಿ ಮಾತು ಕೊಡ್ತೀನಲ್ಲ ಅದನ್ನ ಎಂದೂ ತಪ್ಪಲ್ಲ ಅಂತ ಹೇಳಿ ನನ್ನ ತಾಯಿಗೆ ಮಾತು ಕೊಟ್ಟಿನಿ ನಾನು ಅಂತ ಹೇಳ್ತಾರ. ಆ ಗಂಟನ್ನ ಎಷ್ಟು ಹೇಳ್ದ ಅವನು ಭಿಕ್ಷುಕನ. ಆದ್ರೂ ಆ ಮಹಾರಾಜರು, ಸಂತ ರೂಪದೊಳಗಿರುವಂತ ಮಹಾರಾಜರು ತಗೊಂಡು ಇಟ್ಕೊಂಡ್ರು. ರಾತ್ರಿ ಆಯ್ತಲ್ಲ, ಒಬ್ಬೊಬ್ರು ಹೊರಟ್ರು. ಮೊದಲನೇದಾಗಿ ಸಂಪತ್ತು ದೇವ್ರ ಏನ್ ಮಾಡಕತ್ತ, ನೀವೇನ್ ಇಟ್ಕೊಂಡ್ರಿ, ಆ ದರಿದ್ರ ಗಂಟನ್ನ ಇಟ್ಕೊಂಡ್ರಿ, ನಾನು ಹೊರಡ್ತೀನಿ ಅಂತ ಹೊರಟ. ಎರಡನೇದಾಗಿ ಜಯ, ಏನಂತಂದ್ರೆ ಯಶಸ್ಸು ಅನ್ನುವಂತಹ ದೇವ್ರು, ಅದು ಹೊಂಟಿತು. ನೀನೇನ್ ಇಟ್ಕೊಂಡಿಯಪ್ಪ, ದರಿದ್ರ ಗಂಟನ್ನ ಇಟ್ಕೊಂಡಿ, ನಾವು ನಿನ್ನ ಹತ್ರ ಇರ್ಲಿಕ್ಕಾಗಲ್ಲ ಅಂತ ಜಯ, ಇದನ್ನ ಗೆಲುವು ಅನ್ನುವಂತಹ ದೇವ್ರು ಹೊಂಟಿತು. ಆಮೇಲೆ ಮೂರನೇದಾಗಿ ಅಧಿಕಾರ ಅನ್ನುವಂತಹ ಆ ದೇವತೆ, ಅದು 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 ಹೊಂಟಿತು. ಆಮೇಲೆ ಒಂದೊಂದಾಗಿ ಒಬ್ಬೊಬ್ರಾಗಿ ಹೊಂಟ್ರು. ಅಧಿಕಾರ ಹೋಯ್ತು, ಕೀರ್ತಿ ಹೋಯ್ತು, ಎಲ್ಲ ಒಬ್ಬೊಬ್ರು ಹೊರಟ್ರು. ಕೊನೆಗೆ ಒಂದು ಯಾವುದು, ಸತ್ಯದೇವ ಬಂದ, ನಾನು ಹೊಕ್ಕಿನಿ ಅಂತಂದ. ಅದಕ್ಕೆ ಅವಾಗ ಆ ಮಹಾರಾಜ ಸಂತ ರೂಪದೊಳಗಿದ್ರಲ್ಲ, ನಿನಗ್ ಹೋಗುವಂತ ಹಕ್ಕಿಲ್ಲ, ಅವರೆಲ್ಲ ಹೋಗ್ಲಿ, ನಾನ್ ನಿನಗಾಗಿ ಏನ್ ಮಾಡೀನಿ, ಆ ದರಿದ್ರ ಗಂಟನ್ನ ತಗೊಂಡಿನಿ. ನಿನ್ನ ಸಲುವಾಗಿ ಸತ್ಯವನ್ನ ಮಾತಾಡೋ ಸಲುವಾಗಿ, ಸತ್ಯವನ್ನ ಉಳಿಸೋ ಸಲುವಾಗಿ ಏನ್ ಮಾಡೀನಿ, ಆ ದರಿದ್ರ ಗಂಟನ್ನ ಇಟ್ಕೊಂಡಿನಿ. ನಿನಗ್ ಹೋಗುವಂತಹ ಅವಕಾಶ ಇಲ್ಲ, ನಿನಗ್ ಹೋಗುವಂತಹ ಯಾವುದೇ ದಾರಿ ಇಲ್ಲ ಅಂತ ಹೇಳ್ತಾರ. ಅವಾಗ ಆಯ್ತಂತ ಸತ್ಯದೇವ ಒಳಗ್ ಉಳಿತಾನಲ್ಲ, ಹೆಂಗ್ ಒಬ್ಬೊಬ್ರು ಹೊರಗೆ ಹೋಗಿದ್ರಲ್ಲ, ಹಂಗ ಒಬ್ಬೊಬ್ರಾಗಿ ಒಳಗ್ ಬರಾಕತ್ತಾರ. ಸಂಪತ್ತು ಬರಾಕತ್ತತಿ, ಆಮೇಲೆ ಅಧಿಕಾರ, ಜಯ, ಆಮೇಲೆ ಕೀರ್ತಿ, ಇವೆಲ್ಲ ಒಂದೊಂದಾಗಿ ಮತ್ತೆ ಹೊಳ್ ಬಂದು ರಾಜನ್ನ ಕೂಡ್ಕೊಂತಾವ್. ಅಂತಂದ್ರೆ ಇಲ್ಲಿ ಅಪ್ಪೋರು ಅದೇ ರೀತಿಯಾಗಿ ಸತ್ಯವನ್ನ ತಮ್ಮ ಜೀವನ ತುಂಬಾ ಪಾಲಿಸಿದ್ರು. ಎಷ್ಟೇ ಕಷ್ಟಗಳು ಬರಲ್ಲ, ಸತ್ಯ ಬಿಡ್ಲಿಲ್ಲ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಏನ್ ಗುರುಗಳು ಅಪ್ಪೋರು, ಚನ್ನಬಸವ ಪಟ್ಟದೇವ್ರ ಅಪ್ಪೋರು ಏನ್ ಆ ವಾಕ್ಯ ಇತ್ತಲ್ಲ, ಅದನ್ನ ತಮ್ಮ ಜೀವನ ತುಂಬಾ ಪಾಲಿಸಿದ್ರು. ಅದಕ್ಕೆ ಇಷ್ಟೆಲ್ಲಾ ಅದ್ಭುತವಾಗಿ ಬೆಳೀತು. ಅದಕ್ಕಾಗಿ ಅಪ್ಪೋರ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಅಪ್ಪೋರು 2 ಕೈ ಇದ್ರೆ, ಒಂದು ಕೈ ಧರ್ಮ ಬಸವ ತತ್ವವನ್ನ ಬೆಳೆಸೋದಕ್ಕಾಗಿ, ಇನ್ನೊಂದು ಕೈ ಶಿಕ್ಷಣಕ್ಕಾಗಿ. ಬಸವ ತತ್ವ ಹೆಂಗಂತಂದ್ರೆ ಮನಸ್ಸಿಗೆ ಮುಟ್ಟಬೇಕು, ಜನರ ಮನೆಗಳಿಗೆ ಮನಗಳಿಗೆ ಮುಟ್ಟಬೇಕು ಅನ್ನುವಂತ ಉದ್ದೇಶದಿಂದ ಅಪ್ಪೋರು ಕರ್ನಾಟಕದ 1 ತಿಂಗಳು ಏನಂತಂದ್ರೆ ಈ ಕಡೆ ಹೊಳ್ಳಿ ವಾಪಸ್ ಬರ್ಲೇ ಇಲ್ಲ. ಎಲ್ಲಾ ಗುರುಗಳು ಏನಂತಂದ್ರೆ ಒಂದ್ 5 ದಿನ 2 ದಿನ ತಮ್ಮ ಮಠಕ್ಕೆ ಹೋಗಿದ್ರು, ಹೋಗಿ ಎಲ್ಲಾ ವಿಚಾರಿಸ್ಕೊಂಡ್ ಬರ್ತಿದ್ರು. ದೊಡ್ಡಪ್ಪರು ಸಣ್ಣಪ್ಪರು ಹಂಗಲ್ಲ. ಏನಂತಂದ್ರೆ ಒಮ್ಮೆ ಇಲ್ಲಿಂದ ಏನ್ ಹೊರಟ್ರಲ್ಲ, 1 ತಿಂಗಳು ಯಾವಾಗ ಬೆಂಗಳೂರು ಮುಗಿಸ್ಕೊಂಡು ವಾಪಸ್ ಇಲ್ಲಿಗೆ ಬಂದ್ರು. ಅಷ್ಟು ಧರ್ಮ ಮಹಾರಾಷ್ಟ್ರದಲ್ಲಿ, ಅದೇ ರೀತಿಯಾಗಿರ್ಬೋದು ತೆಲಂಗಾಣ ಮತ್ತು ಧರ್ಮ. ಇನ್ನೊಂದು ಕೈ ಶಿಕ್ಷಣ. ಒಂದು ಊರು, ಒಂದು ಗ್ರಾಮ ಸುಧಾರಣೆ ಆಗ್ಬೇಕಾಗಿತ್ತಂತಂದ್ರೆ ಅಲ್ಲಿ ಶಿಕ್ಷಣ ಬಹಳ ಮುಖ್ಯ. ಶಿಕ್ಷಣ ಎಲ್ಲದಕ್ಕಿಂತ ಶ್ರೇಷ್ಠ. ಅದಕ್ಕೆ ಗದಗಿನ ಜಗದ್ಗುರುಗಳು ಹೇಳ್ತಿದ್ರಂತ, ಯಾವ ಒಂದು ಊರಾಗ ಯಾವುದೋ ಒಂದು ವಸ್ತು ಕಡಿಮೆ ಆದ್ರೆ ಬೇರೆ ಕಡೆಯಿಂದ ಕೊಂಡ್ಕೊಂಡ್ ಬರ್ಬೋದು. ಒಂದೇನೋ ವಸ್ತು ಸಿಗ್ಲಿಲ್ಲ ಈ ಬಾಲ್ಕಿಯಲ್ಲಿ ಅಂತಂದ್ರೆ ಬಿದರ್ದಿಂದ ತರ್ತೀರಿ, ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಬೆಂಗಳೂರು, ಹೈದರಾಬಾದು, ದೆಹಲಿ ಅಲ್ಲಿಂದ ತರ್ಬೋದು. ಆದ್ರೆ ಊರಲ್ಲಿ ಸಂಸ್ಕಾರವಂತ ಮಕ್ಕಳೇ ಸಿಗ್ಲಿಲ್ಲ ಅಂತಂದ್ರೆ ಎಲ್ಲಿಂದ ತರ್ಲಿಕ್ಕೆ ಆಕೈತಿ. ಅದಕ್ಕಾಗಿ ಅಪ್ಪೋರು ಅದೇ ದೂರದೃಷ್ಟಿ ಏನಂತಂದ್ರೆ ಶಿಕ್ಷಣ ಚಲೋ ಇರ್ಬೇಕು. ಈ ಗ್ರಾಮ, ಈ ಊರು, ಈ ತಾಲೂಕು, ಜಿಲ್ಲೆ, ಈ ನಾಡು, ಕಲ್ಯಾಣ ನಾಡು ಸಮೃದ್ಧ ಆಗ್ಬೇಕಾಗಿತ್ತಂತಂದ್ರೆ ಏನು, ಶಿಕ್ಷಣ. ಅದಕ್ಕಾಗಿ ಅಪ್ಪೋರು ತಮ್ಮನ್ನು ತಾವು ಎಡೆಬಿಡದೆ ಎಲ್ಲಿಗೆ ತೊಡಗಿಸ್ಕೊಂಡ್ರಂದ್ರೆ ಶಿಕ್ಷಣದಲ್ಲಿ ತೊಡಗಿಸ್ಕೊಂಡ್ರು. ಅದಕ್ಕಾಗಿ ಶಿಕ್ಷಣ ಕ್ರಾಂತಿಯನ್ನೇ ಮಾಡ್ರು ಅಪ್ಪೋರು. ಅದಕ್ಕಾಗಿ ಇವೆರಡು ಏನಂತಂದ್ರೆ
ಅಪ್ಪೋರು ಒಂದು ಶಿಕ್ಷಣ, ಇನ್ನೊಂದು ಧರ್ಮ, ಅವನ್ ಎರಡೂ ತಮ್ಮ ಮನದೊಳಗ ಅಚ್ಚುತ್ತಿದಂತ ಇಟ್ಕೊಂಡು ನಡೆದ್ರು. ಮತ್ತು ಅಪ್ಪೋರು ಕೃಷಿಯಲ್ಲಿನೂ ಅಷ್ಟೇ ಆಸಕ್ತಿ, ಅಷ್ಟೇ ಕಳಕಳಿ. ಎಷ್ಟಂತಂದ್ರೆ ಡೊಣಗಾಪುರಕ್ಕೆ ಬಂದ್ರೆ ಅಪ್ಪೋರು 2-3 ತಾಸು ಕಂಟಿನ್ಯೂ ಅಡ್ಡಾಡ್ತಾರ, ಹೊಲ ತುಂಬಾ ಎಲ್ಲ ಅಡ್ಡಾಡ್ತಾರ. ಮತ್ ಒಂದ್ ಸರ್ತಿ ಏನಾಯ್ತಂದ್ರೆ ಪರಿಸರದ ಬಗ್ಗೆ ಹೇಳ್ಬೇಕಂತಂದ್ರೆ, ಒಂದ್ ಗಿಡ ಎತ್ತರಾಗಿತ್ತು, ಒಣಗಾಕತ್ತಿತ್ತು. ಅಪ್ಪೋರ್ ಏನ್ ಮಾಡ್ರು, ನಮ್ಮನ್ನೆಲ್ಲ ಕರ್ಕೊಂಡ್ರು. ತಾವು ಏನಂತಂದ್ರೆ ನಾವು ಕೊಡ ತರ್ತಿದ್ವು, ತಾವು ನೀರ್ ಹಾಕ್ತಿದ್ರು. ಅಂದ್ರೆ ಅಷ್ಟು ಪರಿಸರದ ಮೇಲೆ ಕಾಳಜಿ. ಮತ್ತು ಪರಿಸರ ರಾಷ್ಟ್ರ ಸಂತರ ಅಪ್ಪುಗಳು ಬಸ್ಲಿಂಗ್ ಗುರುಗಳನ್ನ ಎತ್ತರ ಮಟ್ಟಕ್ಕೆ ಬೆಳೆಸ್ಲಿಕ್ಕೆ ಅಪ್ಪೋರು ಒಂದು ಏನಂತಂದ್ರೆ ಬೆನ್ನೆಲುಬಾಗಿ ನಿಂತರು. ಹಿಂದೆ ಗುರು ಮುಂದೆ ಗುರಿ ಅನ್ನುವಂಗ ಅಪ್ಪೋರು ಆ ರೀತಿಯಾಗಿ ನಮ್ಮ ರಾಷ್ಟ್ರ ಸಂತರು ಬಸವಲಿಂಗ ಅಪ್ಪವ್ರನ್ನ ಬೆಳೆಸಿದ್ರು. ಪ್ರತಿಯೊಂದು ಕ್ಷೇತ್ರದೊಳು, ಈಗ ಸಾಹಿತ್ಯಿಕ ಕ್ಷೇತ್ರದೊಳು ತೊಳ್ಕೊಟ್ರಿ. ಸಾಹಿತ್ಯಿಕ ಕ್ಷೇತ್ರದಲ್ಲಿ ಬಂದ್ರೆ ಅಪ್ಪೋರ್ ಬಸವಣ್ಣವ್ರ ಹೆಸರ ಮೇಲೆ ಯಾವುದೇ ಪುಸ್ತಕ ಬಂದ್ರೆ ಬಸವ ಬಿಂದು, ಬಸವ ಅರಿವು, ಬಸವ ಶಿಶು, ಬಸವ ಇದೆ ಮುಂದ್ ಬಸವಣ್ಣವ್ರ ಹೆಸರು ಮುಂದ್. ಅಷ್ಟು ಸಾಹಿತ್ಯ ಕ್ಷೇತ್ರದೊಳಗೂ ಒಂದು ರೀತಿ. ಮತ್ತು ಶರಣಲೋಕ ಬರೆದ್ರು, ಎಷ್ಟೋ ಜನ ಶರಣರು ಇತಿಹಾಸ ಅಳಿದು ಹೊಂಟಿತ್ತು, ಕಣ್ಮರೆಯಾಗಕತ್ತಿದ್ದು. ಅಂತ ಎಲ್ಲಾ ಶರಣರು ವಿಚಾರಗಳನ್ನ ಹೊರಗೆ ತೆಗೆದ್ರು. ಒಂದು 10 ಬುಕ್ಕ ಓದ್ತಿದ್ರು ಅಪ್ಪೋರು. 10 ಬುಕ್ಕ ಓದಿ ಬೆಳಗ್ಗೆ 3 ಗಂಟೆಗೆ ಎದ್ದೆ ಅಧ್ಯಯನ. ನಮ್ಗೆ ಎಷ್ಟೋ ಸಲ ಹಚ್ಚಿ ಬರ್ರಿ ಯಾಕೋ ಒಂದ್ ಸ್ವಲ್ಪ ಕಾಣ್ತಾ ಇಲ್ಲ, 4 ಗಂಟೆ 3 ಗಂಟೆಗೆ ಹಚ್ಚಿ ಅಪ್ಪೋರು ಈಗ ಒಂದು ತಿಂಗಳ ಹಿಂದು 2 ತಿಂಗಳ ಹಿಂದ್ ಒಂದ್ ಸ್ವಲ್ಪ ಕಣ್ ಮಂದ್ ಕಾಣ್ತಿದ್ದು. ಫೋನ್ ಹಚ್ಚಿ ಬರ್ರಿ ಬರ್ರಿ ಒಂದ್ ಸ್ವಲ್ಪ ಅಂತ 3 ಗಂಟೆಗೆ ಹಚ್ಚಿದ್ದು, 4 ಗಂಟೆಗೆ. ಅಂದ್ರೆ ಅಷ್ಟು ಅಧ್ಯಯನ, ಅಷ್ಟು ಸಾಹಿತ್ಯದ ಮೇಲೆ ಆಸಕ್ತಿ. ಮತ್ತು ಶರಣರು ಉಳಿಬೇಕು, ಶರಣರ ನಿಲುವು ಬೆಳಿಬೇಕು. ಅದಕ್ಕೆ ಅಪ್ಪೋರು ಬಸವ ಕಲ್ಯಾಣದಲ್ಲಿ ಎಷ್ಟು ಗವಿಗಳದಾವಲ್ಲ ಅವು ಇನ್ನೂ ಚಲೋ ಆಗ್ಬೇಕು. ಅದಕ್ಕೆ ಅಪ್ಪೋರು ತಮ್ಮ ಪ್ರಾಣಕ್ಕಿಂತ ಹೆಚ್ಚಿಗೆ ಏನಂತಂದ್ರೆ ಶರಣರ ನಿಲುವಿಗೆ ಬೆಲೆಯನ್ನು ಕೊಟ್ರು. ಹಡಪದ ಅಪ್ಪಣ್ಣವ್ರ ಗವಿ ಆಗ್ಲೇಬೇಕು ಅನ್ನುವಂತಹ ಧೀರ ಸಂಕಲ್ಪ. ಅದಕ್ಕಾಗಿ ಅಪ್ಪೋರಲ್ಲಿ ಇದೆಲ್ಲ ನೋಡ್ರ ಎಂತ ಅಪ್ಪೋರು ಎಷ್ಟು ಅದ್ಭುತ ಒಂದು ಕಲ್ಯಾಣ ಕ್ರಾಂತಿಯನ್ನೇ, ಕಲ್ಯಾಣ ನಾಡನ್ನೇ ಸಮೃದ್ಧವನ್ನಾಗಿ ಬೆಳೆಸಬೇಕು ಅನ್ನುವಂತಹ ಮಹದ್ ಉದ್ದೇಶನ ಉಳ್ಳಂತವ್ರ ಅಪ್ಪೋರು. ಮತ್ ಮಠಕ್ಕೆ ಯಾರೇ ನಿರ್ಗತಿಕರು ಬರ್ಲಿ, ಯಾರಂತ ಪರಿಚಯನೇ ಇರಲ್ಲ. ಒಂದಿಬ್ರು ಸಾಧುಗಳು ಬಂದಿದ್ರು ಎಲ್ಲೋ ದೂರಿಂದ. ಅಪ್ಪೋರು ಏನ್ ಮಾಡಿದ್ರು ಅಂತಂದ್ರೆ, ಒಬ್ರಿಗೆ ಕಣ್ಣಿನ ಆಪರೇಷನ್ ಆಗ್ಬೇಕಾಗಿತ್ತು, ಒಬ್ರಿಗೆ ಹೊಟ್ಟೆದೇನೋ ಪೈಲ್ಸಿಂಗ್ ಏನೋ ಆಗಿತ್ತು. ಅಪ್ಪೋರು ಏನ್ ಮಾಡ್ರಂದ್ರೆ ಎಷ್ಟು ಖರ್ಚಾಕತ್ ನೋಡ್ಲಿಲ್ಲ, ಬಿದರ್ ಕಳಿಸ್ಕೊಟ್ರು. ಕಳಿಸಿ ಅವ್ರಿಗೆ ಆರೋಗ್ಯ ಮಾಡಿ ಅವ್ರನ್ನೆಲ್ಲ ಸುಧಾರಣೆ ಆಗೋ ತನಕ ಅವ್ರನ್ನ ಇಟ್ಕೊಂಡು ಅವ್ರು ಯಾವಾಗ ಹೊಕ್ಕಿವ್ ಅಂತಾರಲ್ಲ ಅವಾಗ ಕಳಿಸ್ಕೊಟ್ರು. ಯಾರಂತ ಪರಿಚಯನೇ ಇರಲ್ಲ. ಈ ಬೀದರ್ ಜಿಲ್ಲೆದವ್ರಾಗಿರ್ಬೋದು, ಬೇರೆ ಕಡೆ ಯಾರೇ ಇರಲಿ, ಅಪ್ಪೂರಲ್ಲಿ ಅಷ್ಟು ಕಳಕಳಿ, ಅಷ್ಟು ಮಾತು ಹೃದಯ. ಅದಕ್ಕಾಗಿ ಅಂತ ಪರಮ ಪೂಜ್ಯರು ಒಂದು ಸಿದ್ದರಾಮೇಶ್ವರ ಒಂದು ಅಪ್ಪುಗಳು ಒಂದು ವಚನ ಹೇಳ್ತಾರಲ್ಲ, ನಿಂದಿಸಿದಲ್ಲಿ ಕುಂದುವನಲ್ಲ ಜಂಗಮನು, ವಂದಿಸಿದಲ್ಲಿ ಆನಂದಮಯನಲ್ಲ ಜಂಗಮನು, ಬಂದು ಉಪಚಾರದಲ್ಲಿ ಸಂದುಗೊಳ್ಳುವನಲ್ಲ ಜಂಗಮನು, ಬಂದಲ್ಲಿ ನೀಡದಿರೆ ಕ್ರೋಧಿಯಲ್ಲ ಜಂಗಮನು, ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ನಿಮ್ಮ ಜಂಗಮ ಇಂತಪ್ಪವನಯ್ಯ ಅಂತ ಹೇಳ್ತಾರೆ. ಜಂಗಮ ಅಂತಂದ್ರೆ ಆ ಶಬ್ದಕ್ಕೂ 100ಕ್ಕೆ 100 ಹೋಲುವಂತಹ ಗುರುಗಳು ಯಾರಂತಂದ್ರೆ ದೊಡ್ಡಪ್ಪಗಳು. ಎಷ್ಟು ಮಹಾರಾಷ್ಟ್ರ ಕಡೆ ಹೋಗಿದ್ರು, ಎಷ್ಟೋ ಜನ ನಿಂದನೆ ಮಾಡ್ರು, ಇವರು ನಮ್ ಧರ್ಮ ಹಾಳು ಮಾಡ್ಲಿಕ್ಕೆ ಬಂದಾರು, ನಮ್ ತತ್ವ ಒಡ್ಲಿಕ್ಕೆ ಬಂದಾರು, ಎಷ್ಟೋ ಜನ ಅಂದ್ರು. ಆದ್ರೆ ಅಪ್ಪೋರ್ ಹಂಗಲ್ಲ, ನಾವು ನಿಮ್ಗೆ ಯಾವುದೂ ತೊಂದರೆ ಕೊಡಲ್ಲ. ಅವ್ರಿಗೆ ಯಾರು ವಿರೋಧ ಮಾಡ್ತಿದ್ರಲ್ಲ ಅಪ್ಪೋರು ಹೇಳ್ತಾರಲ್ಲ, ಅವರೇ ಅಪ್ಪಗಳು ಹಂಗಾಯ್ತು. ಅಂತ ವಿನಯ ಭಾವನ ಹೊಂದಿದವ್ರು ಅಪ್ಪೋರು. ಮತ್ತು ಯಾರೋ ಬಂದು ವಂದಿಸಿದ್ರು, ಯಾರೋ ಬಂದು ಉಪಚಾರ ಮಾಡಕತ್ರು, ಅದಕ್ಕೆ ಅಂಟ್ಕೊಳ್ಳೋರಲ್ಲ ಅಂತ ಹೇಳ್ತಾರೆ. ಮತ್ತು ಕೊನೆಯ ಸಾಲಿನೊಳಗೆ ಹೇಳ್ತಾರಲ್ಲ, ಬಂದಲ್ಲಿ ನೀಡದಿರೆ ಕ್ರೋಧಿ ಅಲ್ಲ ಜಂಗಮನು ಅಂತ ಹೇಳ್ತಾರೆ. ಎಲ್ಲೋ ಫಂಕ್ಷನ್ಗೆ ಹೋಗಿರ್ತಾರ, ಹೋದಂತ ಸಂದರ್ಭದಲ್ಲಿ ಎಷ್ಟೋ ದೂರ ಹೋಗಿರ್ತಾರ, ಅಷ್ಟೇ ಸ್ವಲ್ಪ ಕೊಡ್ತಾರ, ಮತ್ತು ಒಬ್ಬೊಬ್ರು ಕೊಡಂಗೇ ಇಲ್ಲ. ಆದ್ರೂ ಅಪ್ಪೋರು ಏನಪ್ಪ ಎಲ್ಲ ಬಸವಣ್ಣನ ಕಾರ್ಯ, ಬಸವಣ್ಣ ನಡೆಸ್ತಾನಂತಂದು ಯಾವುದೂ ಮನಸ್ಸಿಗೆ ಹಚ್ಕೊಳಲ್ಲ. ಮತ್ತೆ ಹೆಂಗೈತಲ್ಲ ಅದೇ ಕಳೆ, ಅದೇ ಉತ್ಸಾಹ. ಅಂದ್ರೆ ವ್ಯವಹಾರಿಕವಾಗಿ ಅಪ್ಪೋರು ಡೊಣಗಾಪುರದಲ್ಲಿ 50ಕ್ಕಿಂತ ಹೆಚ್ಚಿಗೆ ಆಕಳದವು. 50ಕ್ಕಿಂತ ಅಂದ್ರೆ ಅಲ್ಲಿರೋ ಆಕಳುಗಳು ಒಂದ್ ಸರ್ತಿನೂ ಹಿಂಡ್ಕೊಳ್ಬೇಕು, ಅವ್ನ ಡೇರಿಗೆ ಹಾಕ್ಬೇಕು. ನಮ್ಮ ಪುರಾಶ್ರಮದಾಗ ಸೌದಿ ಅಂತ ಐತಿ, ಅಲ್ಲಿ ಬಹಳಷ್ಟು ಹಸುಗಳನ್ನ ಸಾಕ್ತಾರ. ಎಲ್ರು ಒಂದ್ ಎಮ್ಮೆ ಒಂದ್ ಆಕಳು ಬಡ್ಡ ಆಯ್ತಂದ್ರೆ ಮೊದ್ಲು ಮಾರ್ಬೇಕು ಅಂತ ವಿಚಾರ ಮಾಡ್ತಾರ. ಅಪ್ಪೋರ್ ಹಂಗಲ್ಲ, 100-1000 ಆಕಳು ಇರ್ಲವ್, ಹೆಂಗೆ ಇರ್ಲವ್, ಅವೇನಂತಂದ್ರೆ ಆಕಳುಗಳನ್ನ ಗೋ ಸಂರಕ್ಷಣೆ ಮಾಡಬೇಕು. ಈಗೆಲ್ಲ ಹೇಳ್ತಾರಲ್ಲ ಗೋ ಸಂರಕ್ಷಣೆ ಎಲ್ಲಿತ್ತಂದ್ರೆ ಅದು ಬಾಲ್ಕಿ ಮಠದೊಳಗೆ ಅಪ್ಪೋರ್ ನೋಡ್ಬೇಕು. ಅಷ್ಟು ಕಳಕಳಿ, ಅಷ್ಟು ಅಪಾರ ಪ್ರೀತಿ. ಅಂದ್ರೆ ಇಲ್ಲಿ ವ್ಯವಹಾರಿಕ ದೃಷ್ಟಿಕೋನ ಇಲ್ಲ, ವ್ಯವಹಾರದ ಮೂಲಕ ನೋಡ್ತಾರಪ್ಪ. ಏನ್ರಿ ಲಾಭ ಇತ್ತಂದ್ರೆ ಅಷ್ಟೇ ಇಟ್ಕೊಂತಾರು, ಹಂಗಿಲ್ಲ. ಎಷ್ಟು ಅಪ್ಪೂರಲ್ಲಿ ಕಳಕಳಿ. ಇಲ್ಲೇ ಗುರುಕುಲದೊಳಗೆ ಒಂದಿಷ್ಟು ಕ್ವಾಣಗಳಿದ್ದು ನೋಡಿದ್ದು ನಾವು. ಎಷ್ಟೋ ಯಾರೋ ಕಟಕರು ಕಡ್ಯಾಕ್ ಹೊಂಟ್ರಂತ, ಅಪ್ಪೋರು ಆ ಕಟಕರ ಲಾರಿಯನ್ನ ತರಬಿಸಿ ಅವ್ರಿಗೆ ಅದು ಆ ಕ್ವಾಣಗಳ ಬೆಲೆ ಎಷ್ಟಿತ್ತಲ್ಲ ಆ ಬೆಲೆಯನ್ನ ಕೊಟ್ಟು ಏನ್ ಮಾಡಿರು, ಅವುಗಳನ್ನ ಸಲಹಿರು. ಜೀವ ಹಿಂಸೆ ಮಾಡಬಾರ್ದು, ಅಷ್ಟು ದಯೆ
ಅಷ್ಟು ಕರುಣೆ, ಅಷ್ಟು ಮಾತೃ ಹೃದಯ ಉಳ್ಳಂತಹ ತಾಯಿ ಯಾರಂತಂದ್ರೆ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರಪ್ಪಗಳು. ಅವ್ರ ಬದುಕು ಒಂದೊಂದು ನೋಡ್ತಾ ಹೋದ್ರೆ ಅಲ್ಲಂ ಪ್ರಭುದೇವ್ರದೊಂದು ಇದು ವಿಚಾರ ಹೇಳ್ತಾರೆ. ಸ್ಥೂಲ ಕಂತೆ ಸೂಕ್ಷ್ಮ ಟೊಪ್ಪರ ಸತ್ಯ ದಂಡ ಸುಚಿತ್ತಮಣಿ ತತ್ವ ಕರ್ಪೂರ ವೈರಾಗ್ಯ ಹಾವುಗೆ ದೃಢ ಮಣವು ಕೌಪಿನ ಆಚಾರವೇ ಕಂಕಣ ಅಂತ. ಕ್ಷಮೆ ದಯವೇ ಕರ್ಣಕುಂಡಲ ಜಗತ್ ಪಾವನ ಮೂರ್ತಿ ಅಂತ ಹೇಳ್ತಾರೆ. ನಿಜ ಸುಖದ ಇರವು ಅಲ್ಲಮ್ಮ ಪ್ರಭುದೇವ್ರ ನಿಲುವಿನಂಗ ಅಪ್ಪೋರಂತ. ಮತ್ತು ಅನುಪಮ ಚರಿತ ಬಟ್ಟ ಬಯಲು ಗಟ್ಟಿಗೊಂಡ ನಿಲುವು ಅಂತ ಹೇಳ್ತಾರೆ. ಅಂದ್ರೆ ತಮ್ಮೊಳಗು ಸದಾ ಏನಂತಂದ್ರೆ ಒಳ್ಳೆ ವಿಚಾರಗಳನ್ನ ಇಟ್ಕೊಂಡು ಆ ಗಟ್ಟಿಯಾದ ನಿಲುವು ಏನೈತಲ್ಲ ಅದೇನಂತಂದ್ರೆ ಅದನ್ನ ನೋಡ್ಬೇಕು. ಅದು ಸಾಗರ ಇದ್ದಂಗಂತ. ಒಂದು ನದಿ, ಒಂದು ಹಳ್ಳ ಹರಿತಿರ್ತೈತಿ, ಒಂದು ಸಣ್ಣ ತೊರಿ ಹರಿತಿರ್ತೈತಿ. ಏನಾದ್ರೂ ಒಂದು ಸ್ವಲ್ಪ ಹೊಲಸದವ್ರು ಸ್ನಾನ ಮಾಡ್ಲಿಕ್ಕೆ ಹೋಗ್ಬೇಕಂತಂದ್ರೆ ಮಾಡ್ಬೇಡಪ್ಪ, ನಾನು ಸಣ್ಣವಿದ್ದೀನಿ ಮತ್ ಬೇಗನೆ ಮಲಿನ ಹಾಕಿನಿ. ಆದ್ರೆ ಅಪ್ಪೋರ್ ಹಂಗಲ್ಲ, ನದಿ ಇದ್ದಂಗಂತ. ಯಾರು ಎಷ್ಟೇ ಹೊಲಸದವ್ರು ಹೋಗಿಲ್ಲ, ಹೋದವ್ರನ್ನೆಲ್ಲ ಏನಂತಂದ್ರೆ ಆ ಜ್ಞಾನ ಗಂಗೆ ಒಳಗೆ ಮುಳುಗಿಸಿ ಅವ್ರನ್ನ ಸ್ವಚ್ಛಗೊಳಿಸಿ ಅವ್ರನ್ನ ಪಾವನರಾಗಿ ಮಾಡಿಬಿಡ್ತಾರೆ. ಅಂತ ಮಾತು ಹೃದಯಗಳು ಪರಮ ಪೂಜ್ಯರು. ಅದಕ್ಕಾಗಿ ಅಪ್ಪೋರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಅಷ್ಟು ಅವರಲ್ಲಿ ಏನಂತಂದ್ರೆ ಮಾತು ಹೃದಯ, ಕಳಕಳಿ. ಯಾವ ರೀತಿ ಒಂದು ದೂರದಿಂದ ಸಮುದ್ರದಿಂದ ಮೋಡಗಳು ಬರ್ತಾವ. ಎಲ್ಲಿಂದ ಬರ್ತಾವ ಅಂತಂದ್ರೆ ಸಾವಿರಾರು ಕಿಲೋಮೀಟರ್ ದೂರಿಂದ ಬರ್ತಾವ ಮೋಡಗಳು. ಯಾರಿಗಾಗಿ ಬರ್ತಾವ? ಸಮಾಜಕ್ಕಾಗಿ ಬರ್ತಾವ. ಮಳೆ ಸುರಿಸ್ತಾವ. ಮಳೆ ತನಗಾಗಿ ಸುರಿತೈತೇನು? ಜನರಿಗಾಗಿ ಮಳೆ ಸುರಿತೈತಿ. ಅದೇ ರೀತಿಯಾಗಿ ಈ ನಿಸರ್ಗ, ಹಚ್ಚ ಹಸಿರಾದಂತಹ ನಿಸರ್ಗ, ಸಿಹಿ ಸಿಹಿಯಾದ ಹಣ್ಣುಗಳನ್ನ ಒಂದು ಮಾವಿನ ಮರ ಹಣ್ಣನ್ನ ಬಿಡ್ತೈತಿ, ತನಗಾಗಿ ಬಿಡ್ತೈತೇನು? ಇಲ್ಲ. ಒಂದು ಭೂಮಿ ಫಲವತ್ತಾದ ಬೆಳೆಯನ್ನ ಕೊಡ್ತೈತಿ, ತನಗಾಗಿ ಕೊಡ್ತೈತೇನು? ಇಲ್ಲ. ಅದೇ ರೀತಿಯಾಗಿ ಅಪ್ಪೋರ್ ಬದುಕು ಹೆಂಗಂತಂದ್ರೆ ಭಕ್ತರಿಗಾಗಿ, ಜನರಿಗಾಗಿ. ಭವಿಗಳನ್ನ ಭಕ್ತರನ್ನಾಗಿ ಮಾಡಬೇಕು, ಅಜ್ಞಾನಿಗಳನ್ನ ಸುಜ್ಞಾನಿಗಳನ್ನಾಗಿ ಮಾಡಬೇಕು, ಮರೆವಿನಲ್ಲಿರುವಂತ ಮಾನವರನ್ನ ಅರಿವಿನಲ್ಲಿ ತರಬೇಕು, ಮಾನವರನ್ನ ಮಹಾದೇವರನ್ನಾಗಿ ಮಾಡಬೇಕು. ಮತ್ತು ಎಷ್ಟು ಭಕ್ತ ಹೆಂಗಿರ್ಬೇಕು, ಭಕ್ತನ ನಡೆನುಡಿಗಳನ್ನ ಅಪೋರು ಅಷ್ಟು ಮನದಟ್ಟಾಗುವಂಗ್ ತಿಳಿಸ್ತಾರೆ. ಒಂದ್ ಸರ್ತಿ ಮುರುಗೇಂದ್ರ ಶಿವಗಳಿಗೆ ಒಬ್ರು ಬಂದು ಕೇಳ್ತಾರಂತ, ಜಂಗಮ ಅಂದ್ರೆ ಹೆಂಗಿರ್ತಾರ್ರಿ, ಜಂಗಮರ ಕಾರ್ಯ ಅಂದ್ರೆ ಏನು ಅಂತ ಮುರುಗೇಂದ್ರ ಶಿವಗಳಿಗೆ ಬಂದ್ ಕೇಳ್ತಾನಂತ. ಜಂಗಮರು ಏನೇನ್ ಸೇವಾ ಮಾಡ್ತಾರ್ರಿ ಅಂತ. ಅವಾಗ ಮುರುಗೇಂದ್ರ ಶಿವಗಳು ಏನು ಮಾತಾಡಲ್ಲ, ನಾಳೆ ಮಧ್ಯಾಹ್ನ ಬರಪ್ಪ ಅಂತ ಹೇಳ್ತಾರ. ನಾಳೆ ಮಧ್ಯಾಹ್ನ ನೋಟಿಗೆ ಏನಂತಂದ್ರೆ ಏನ್ ಕೇಳಿರ್ತಾನಲ್ಲ ಅವ್ನ ಬಟ್ಟಿ ತೊಳೆದ್ ಹಾಕಿ ಬಿಟ್ಟಿರ್ತಾರಂತ. ತೊಳೆದ್ ಹಾಕಿ ಅವ್ನ್ ಹುಡ್ಕೊತ್ ಬರ್ತಾನ, ಪಾದ ಹಿಡ್ತಾನ್ರಿ. ಅಲ್ರಿ ಗುರುಗಳೇ, ನಮ್ ಬಟ್ಟಿ ಯಾಕೆ ತೊಳೆದ್ರಿ? ಯಾಕಂತಂದ್ರೆ ಜಂಗಮರ ಕಾರ್ಯ ಏನು, ಜಂಗಮರ ನಿಲುವೇನು ಅಂತಂದ್ ತೋರ್ಸ್ಲಿಕ್ಕೆ ಹೇಳಿದ್ವಪ್ಪ. ನಿನಗ ಬಾಯಿಂದ ಹೇಳ್ರೆ ಕೇಳ್ತಿಲ್ಲಾಗಿದ್, ನೀನು ಆಚರಣೆ ಮೂಲಕ ಹೇಳಿದ್ರೆ ತಿಳ್ಕೊಂತಿ. ಅದಕ್ಕಾಗಿ ಪರಮ ಪೂಜ್ಯರು ತಾವು ಆಚರಿಸಿಕೊಂಡು ಜನರಿಗೆ ತಿಳಿಸ್ತಾರ, ತಾವು ನಡ್ಕೊಂಡು ಜನರಿಗೆ ತೋರಿಸ್ತಾರ. ಅದಕ್ಕಾಗಿ ಮೊದಲು ನಡೀತಾರು, ನಡೆದ್ಮೇಲೆ ಆಮೇಲೆ ಅಪ್ಪೋರು ನುಡಿತಾರ. ಅದಕ್ಕಾಗಿ ಒಳಗೆ ಯಾವಾಗ್ಲೂ ಅದೊಂದು ಏನಂತಂದ್ರೆ ಸಾಗರ, ಭಕ್ತಿಯ ಸಾಗರ ತುಂಬಿಕೊಂಡಂತಹ ಅದೊಂದು ಅನುಭವದ ಕಣಿ ಅಂತ ಹೇಳ್ಬೋದು ಅಪ್ಪೋರು. ಅಂತ ನಿಲುವು. ಅದಕ್ಕಾಗಿ ಅಪ್ಪೋರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಅಪ್ಪೋರ ಬಗ್ಗೆ ಎಷ್ಟು ಒಂದು ಸಾಗರದೊಳಗು ನಾವೀಗ ಹೇಳೋದೇನೈತಲ್ಲ, ಒಂದು ಬುಟ್ಟಿ ಒಳಗೆ ನೀರ್ ತೆಗದಂಗಂತ, ಅಷ್ಟು ಒಂದು ಕೊಡದೊಳಗೆ ನೀರ್ ತಗೊಂಡಂಗಂತ. ಅಷ್ಟ ಅಪ್ಪೋರು ಮಾತೃ ಹೃದಯ, ಅಪಾರವಾದಂತಹ ವಾತ್ಸಲ್ಯ. ಅದಕ್ಕಾಗಿ ಇನ್ನೂ ಬಹಳಷ್ಟು ವಿಚಾರಧಾರೆಗಳನ್ನ ಹೇಳ್ತಾರೆ. ಏನಂತಂದ್ರೆ ಎಲ್ಲಾ ಸರ್ವಪಲ್ಲಿ ರಾಧಾಕೃಷ್ಣನವರು ತಮ್ಮ ಹುಟ್ಟುಹಬ್ಬವನ್ನ ಯಾರಿಗಾಗಿಟ್ರು ಅಂತಂದ್ರೆ ಮಕ್ಕಳಿಗಾಗಿಟ್ರು. ಅದೇ ರೀತಿಯಾಗಿ ತ್ರಿವಿಧ ದಾಸೋಹಿಗಳು ಯಾರು ಶಿವಕುಮಾರ ಅಪ್ಪಗಳು, ತುಮಕೂರು ಸಿದ್ಧಗಂಗಾ ಅಪ್ಪಗಳು ದಾಸೋಹ ದಿನ ಅಂತ ಮಾಡಿದ್ರು. ಗದಗಿನ ಜಗದ್ಗುರುಗಳು ಕೋಮ ಸೌಹಾರ್ದತೆಯನ್ನ ತಡೆದಕ್ಕಾಗಿ ಸಮತಾ ದಿನ ಅಂತ ಮಾಡಿದ್ರು. ಇಳ್ಕಲ್ ಅಪ್ಪಗಳು ದುಶ್ಚಟ ವ್ಯಸನ ಮುಕ್ತ ಮಾಡೋ ಸಲುವಾಗಿ ವ್ಯಸನ ಮುಕ್ತ ದಿನಾಚರಣೆ ಅಂತ ಅವ್ರ ಹುಟ್ಟಿದ ದಿನವನ್ನ ಆಚರಿಸ್ತಾರೆ. ಅದೇ ರೀತಿಯಾಗಿ ಅಪ್ಪವರು ಹುಟ್ಟಿದ ದಿನ ಬಡ ಮಕ್ಕಳಿಗಾಗಿ, ಯಾರು ಅನಾಥ ಮಕ್ಕಳದಾರಲ್ಲ, ಯಾರು ತಂದೆ ತಾಯಿ ಇಲ್ಲಲ್ಲ, ಅಂತ ಮಕ್ಕಳಿಗೆ ನಂದು ಸುದೈವಿ ಮಕ್ಕಳ ದಿನಾಚರಣೆ ಅಂತ ಆಚರಿಸ್ಲಿ, ಇಡೀ ರಾಜ್ಯ ಅಲ್ಲ ದೇಶದ ತುಂಬ ಅದು ಹಬ್ಬಲಿ ಅನ್ನುವಂತಹ ದೂರದೃಷ್ಟಿಯನ್ನು ಉಳ್ಳಂತವರೇ ಅಪ್ಪುಗಳು. ಅಂತ ಪರಮ ಪೂಜ್ಯರು ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ. ಅವರು ಒಳಗಿಟ್ಕೊಂಡು ಅಂದ್ರೆ ಅಷ್ಟು ಅವ್ರನ್ನ ಪೂಜಿಸೋದು ಅಷ್ಟೇ ಇದನ್ನ. ಅದಕ್ಕಾಗಿ ಅಪ್ಪೋರು 76 ವಸಂತಗಳು ಹೆಂಗು ಅದು ಒಂದು ಯಾವ ರೀತಿ ಅಂತಂದ್ರೆ ಅವು ಮಾತಿಗೂ ವರ್ಣಿಸಕ್ಕಾಗಲ್ಲ, ಶಬ್ದಗಳಲ್ಲಿ ಹಿಡಿದಿಡ್ಲಿಕ್ಕಾಗಲ್ಲ. ಅಷ್ಟ ಅಪ್ಪೋರು ಅಪಾರ ಸಮಾಜದ ಮೇಲೆ ಕಳಕಳಿ, ಯಾರು ದುಃಖಿತರು ನೊಂದವರು ಅವ್ರ ಮೇಲೆ ಅಪಾರವಾದಂತಹ ಪ್ರೇಮ. ಅದಕ್ಕಾಗಿ ಅಪ್ಪೋರು ಈ ಬಾಲ್ಕಿಯ ಈ ನೆಲದಲ್ಲಿ ನೆಲೆಸಿ ಪರಮ ಪೂಜ್ಯ ಚನ್ನಬಸವ ಪಟ್ಟದೇವರಪ್ಪವರು ಅವರ ನಿಲುವನ್ನೇ ಅಪ್ಪೋರು ಸಂಪೂರ್ಣವಾಗಿ ಗುರುವಿನ ಏನು ಒಂದೊಂದು ಮಾತೈತಲ್ಲ ಅದನ್ನ ಸಂಪೂರ್ಣ ತಮ್ಮ ನಡೆಯ ನುಡಿಯ ಒಳಗೆ ಇಟ್ಕೊಂಡು ಗುರುಮುಟ್ಟಿ ಗುರು ಆಗಿ, ಅದೇ ರೀತಿಯಾಗಿ ಅಪ್ಪೋರು ಸಣ್ಣಪ್ಪೋರು ಅದೇನು ದೊಡ್ಡಪ್ಪರು ಏನು ಮಾರ್ಗ ಹಾಕ್ಯಾರಲ್ಲ
ಅದೇ ಮಾರ್ಗದೊಳಗೆ ಅಪ್ಪವರು ನಡೀತಾ ಇದ್ದಾರೆ. ಇದೊಂದು ನಮ್ಮ ಜೀವನದೊಳಗೆ ಒಂದು ಹೆಮ್ಮೆಯ ಸಂಗತಿ. ಅದಕ್ಕಾಗಿ ಒಂದು ವಿಚಾರ ಹೇಳ್ತಾರು ಬಸವಣ್ಣವರು, ಶ್ರೀಗಂಧದ ಸನ್ನಿಧಿಯಿಂದ ಬೇವು ಬೊಬ್ಬಲಿ ತರಿಗಳೆಲ್ಲ ಏನಕ್ಕವಂತಂದ್ರೆ ಅದೇ ಸುಗಂಧವನ್ನು ಬೀಸ್ತಾವಂತ. ಶ್ರೀಗಂಧದ ಗಿಡ ಇರ್ತತಿ, ಅದ್ರ ಸುತ್ತಲೂ ಎಂತ ಗಿಡ ಇರ್ತಾವಂದ್ರೆ ಬೇವಿನ ಗಿಡ, ಜಾಲಿ ಗಿಡ ಎಲ್ಲ ಇರ್ತಾವಂತ. ಆ ಶ್ರೀಗಂಧದ ಸುವಾಸನೆಯಿಂದ ಸುತ್ತಮುತ್ತಲು ಏನ್ ಗಿಡ ಇರ್ತಾವಲ್ಲ ಅದೇ ವಾಸನೆಯನ್ನ ಬಿಡಕತ್ತಾವಂತ. ಆ ಬೇವಿನ ವಾಸನೆ ನೋಡಕ್ ಹೋದ್ರೆ ಅದು ಶ್ರೀಗಂಧದ ವಾಸನೆಯನ್ನ ಕೊಡ್ತೈತೆ ಅಂತ ಆ ರೀತಿಯಾಗಿ ಅಪ್ಪೋರು ಆ ರೀತಿಯಾಗಿ ನಮ್ಮನ್ನೆಲ್ಲ ಅಷ್ಟು ಅದ್ಭುತವಾಗಿ ಬೆಳೆಸ್ತಾ ಇದ್ದಾರು. ಅದಕ್ಕಾಗಿ ನಮ್ಗೆ ಯಾವ ತೊಂದರೆನೂ ಇಲ್ದಂಗ ಅಪ್ಪೋರು ಅಷ್ಟು ಅಪಾರ ಕಳಕಳಿಯಿಂದ ನಾವು ಇಲ್ಲಿ ಯಾವಾಗ ಮಠಕ್ಕೆ ಬಂದಿವಲ್ಲ, ಬಂದಾನಿಂದ ಊರ್ ಕಡೆ ಒಮ್ಮೆ ವಿಚಾರಣೆ ಬಂದಿಲ್ಲ. ಅಷ್ಟು ಪ್ರೇಮ, ಅಷ್ಟು ಮಾತು ಹೃದಯ. ಮೊನ್ನೆ ನಡ್ಕೊಂಡ್ ಹೊಂಟಿದ್ವಿ, ಅಪ್ಪೋರು ಗಾಡಿ ಫುಲ್ ಇತ್ತು, ಜಾಗ ಇದಿತ್ತಿಲ್ಲ ಏನೋರಿ ಅಪ್ಪೋರು ಅಂತ ನಾವು ಅಂದ್ವಿ. ಜಾಗ ಇಲ್ಲ ಅಂದ್ರೆ ನಾನು ತೊಡಿ ಮೇಲೆ ಕುಣ್ಸಂತೀವಿ ಬಾ ಅಂತಂದ್ರು ಅಪ್ಪೋರು. ಅದಕ್ಕಾಗಿ ಅಪ್ಪೋರು ಅಷ್ಟು ಕಳಕಳಿ. ಅಪ್ಪೋರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಅದು ಎದೆ ತುಂಬಿ ಮನ ತುಂಬಿ ಭಾವ ತುಂಬಿ ಅಪ್ಪೋರನ್ನ ಒಳಗ್ ಪೂಜಿಸ್ಬೇಕು. ಅದಕ್ಕಾಗಿ ಅಪ್ಪೋರು ಸದಾ ಯಾರು ಇನ್ನೊಬ್ರು ಜೀವನಕ್ಕಾಗಿ ತಮ್ಮ ಬದುಕನ್ನ ಸೋಸ್ತಾರಲ್ಲ ಅವರು ಸಾವಿರಾರು ವರ್ಷ ಉಳಿತಾರು, ಸಾವಿರಾರು ವರ್ಷ ಅವ್ರ ನಿಲುವು ಬೆಳಗ್ತಾ ಹೋಗ್ತೈತಿ. ಅದಕ್ಕಾಗಿ ಶರಣರ ನಿಲುವನ್ನ ಅಪ್ಪೋರು ತಮ್ಮ ಜೀವನ ತುಂಬಾ ಅಳವಡಿಸ್ಕೊಂಡಾರು. ಬಸವಾದಿ ಶರಣರನ್ನ 770 ಅಮರಗಣಗಳನ್ನ ಅಪ್ಪೋರು ಹೇಳ್ತಿರ್ತಾರಲ್ಲ, ಬಸವಣ್ಣವ್ರ ಹೃದಯ ತೆಗೆದ್ರೆ 770 ಅಮರಗಣಗಳು ಕಾಣ್ತಾವಂತ. ಅದೇ ರೀತಿಯಾಗಿ ಅಪ್ಪೋರು ಒಳಗೂ ಐತಿಲ್ಲ ಬಸವಾದಿ ಶರಣರು 770 ಅಮರಗಣಗಳು, 1,96,000 ಚರಜಂಗಮರು ಒಳಗದಾರಂತ ಭಾವ ತುಂಬಿ ಹೇಳುತ್ತಾ ಇವೆರಡು ಮಾತುಗಳನ್ನ ಪರಮ ಪೂಜ್ಯರ ಪಾದಕ್ಕೆ ಅರ್ಪಿಸುತ್ತಾ ಅದಕ್ಕಾಗಿ ಅಪ್ಪೋರು ಬಸವಣ್ಣವ್ರು ಹೇಳ್ತಾರಲ್ಲ, ಎನ್ನ ಆಯುಷ್ಯ ಭವಿಷ್ಯ ಎನ್ನ ಭಕ್ತರು ಕಂಡಯ್ಯ, ಎನ್ನ ಆಯುಷ್ಯ ಭವಿಷ್ಯ ಎನ್ನ ಪ್ರಮತರು ಕಂಡಯ್ಯ, ಕೂಡಲ ಸಂಗಣ ಶರಣರು ಮೂಕಲಿಂಗಿಗಳಯ್ಯ. ನನ್ನ ಆಯುಷ್ಯ ನನ್ನ ಭವಿಷ್ಯ ಯಾರಂತಂದ್ರೆ ಭಕ್ತರಂತ. ಅದು ಅಂದ್ರೆ ಆ ಭಾವವನ್ನ ತಾಳಿ ಜೀವನದ ಉದ್ದಕ್ಕೂ ಭಕ್ತರೇ ಅಲ್ಲ, ಭಕ್ತರ ಉದ್ಧಾರನೇ ನನ್ನ ಉದ್ಧಾರ, ಸಮಾಜದ ಏಳಿಗೆನೆ ನನ್ನ ಏಳಿಗೆ, ಸಮಾಜದೊಳಗೇನೆ ಏನಂತಂದ್ರೆ ಇದನ್ನೈತಲ್ಲ ಸಾಕ್ಷಾತ್ ಲಿಂಗ ಜಂಗಮ ನೀವೇಯ ಅನ್ನುವಂತಹ ಭಾವವನ್ನ ತಾಳಿದವರು ಯಾರಂತಂದ್ರೆ ಅಪ್ಪವರು. ಅದಕ್ಕಾಗಿ ಅಲ್ಲಂ ಪ್ರಭುದೇವರು ಯಾವ ರೀತಿ ದೇಶಾಂತರವನ್ನು ಸುತ್ತಾಡಿ ಜನಮನದ ಕಾಳಿಕೆಯನ್ನ ಕಳೆದ್ರು, ತಪಸ್ವಿಗಳ ಮದಮಂಜನ್ನ ಚದುರಿಸಿರು, ಅದೇ ರೀತಿಯಾಗಿ ಸತ್ಯದ ಸುಮಾರ್ಗವನ್ನ ತೋರಿದ್ರು. ಆ ಮಾರ್ಗದಲ್ಲಿ ಅಪ್ಪವರು ನಡೆದು ನಮ್ಗೆ ಸದಾ ಮಾರ್ಗದರ್ಶಿಗಳಾಗಿದ್ದರು. ಅದಕ್ಕಾಗಿ ಇಂಥ ಗುರುಗಳು ಈ ಭಾಗದಲ್ಲಿ ಇದ್ದಿದ್ದು, ಅನುಭವ ಮಂಟಪ ಅಧ್ಯಕ್ಷರಾಗಿ ಇಡೀ ರಾಜ್ಯದ ತುಂಬಾ ಒಂದು ಬೆಳಕನ್ನ ಚೆಲ್ಲಿದ್ದು. ಅದಕ್ಕೆ ಅಪ್ಪವ್ರು ನಮ್ಮ ಇಳ್ಕಲ್ಲಪ್ಪರು ಬಾಳ ಹೇಳ್ತಿರ್ತಾರೆ, ಅಂತಹ ಗುರುಗಳು ಸಿಗೋದು ದೊಡ್ಡದು. ಬಾಲ್ಕಿ ಅಪ್ಪವರಂತಹ ಪಟ್ಟದೇವರ ಅಪ್ಪವರಂತಹ ಗುರುಗಳು ಕನ್ನಡದ ಉಳಿವಿಗಾಗಿ ಈ ಬಿದರ್ ನಾಡ್ ಅಂತಂದ್ರೆ ಅಪ್ಪವರು, ಬಾಲ್ಕಿ ಅಪ್ಪಗಳು ಅಂತಂದ್ರೇನೆ ಬಿದರ್ ನಾಡು. ಅದಕ್ಕಾಗಿ ಬಾಳ ಅಪ್ಪವರು ಬಹಳ ಚಂದ ಹೇಳ್ತಿರ್ತಾರೆ ಇಳ್ಕಲ್ಲಪ್ಪವರು. ಎಷ್ಟಂತಂದ್ರೆ ಇನ್ನೇನು ಅಳದ್ ಹೋಗತಿ ಅನ್ನುವಂತಹ ಸಂದರ್ಭದೊಳಗೆ ಬಸವ ತತ್ವ ನಶಿಸ್ ಹೋಗತಿ ಅನ್ನುವಂಥ ಸಂದರ್ಭದೊಳಗೆ ಅದನ್ನ ಟೊಂಕ ಕಟ್ಟಿ ನಿಂತು ಉಳಿಸಿದವರೇ ಚನ್ನಬಸವ ಪಟ್ಟದೇವರಪ್ಪವರು. ಅವ್ರ ಕರ್ಸಂಜಾತರಾದಂತಹ ಬಸವಲಿಂಗ ಪಟ್ಟದೇವರಪ್ಪವರು. ಇಲ್ಲಿಂದ ಬಾಲ್ಕಿಯಿಂದ ಅವಾಗ ರಸ್ತೆಗಳು ಸರಿ ಇಲ್ಲಾಗಿದ್ದು, ಪಾದಯಾತ್ರೆ ಮೂಲಕ ಎತ್ತಿನ ಗಾಡಿಗಳ ಮೂಲಕ ಅವ್ರ ಹತ್ರ ಸೌಲಭ್ಯನೂ ಇಲ್ಲ, ಹಿಂಗೇನು ಬೆಳೆದಿಲ್ಲ, ಏನೂ ಇಲ್ಲ. ಆದ್ರೂ ಮಾಡುವಂತಹ ಛಲ ಐತಲ್ಲ, ಆ ನಿಷ್ಠೆ ಐತಲ್ಲ, ಅದೇನಂತಂದ್ರೆ ಎತ್ತೈತೆ, ಅದು ಬೆಳೆಸ್ತೈತಿ. ಅದಕ್ಕಾಗಿ ಆ ಒಂದು ಮಾತು ಹೇಳ್ತಾರಲ್ಲ, ನಾವು 1 ಹೆಜ್ಜೆ ಇಟ್ರೆ ದೇವ್ರು 99 ಹೆಜ್ಜೆ ನಮ್ಮ ಹತ್ರ ಇಡ್ತಾನಂತಲ್ಲ, ಅಂತ ಮಾತನ್ನ ಅಪ್ಪೋರು ನಂಬಿಗೆಟ್ಟವರಿಲ್ಲ ಅನ್ನುವಂತಹ ಮಾತನ್ನ ತಮ್ಮ ಜೀವನದೊಳಗೆ ಅಳವಡಿಸ್ಕೊಂಡು ಆ ನಡೆ ನುಡಿ ಸಿದ್ಧಾಂತಕ್ಕೆ ಎತ್ತಿದ ಕೈಯಾಗಿ ನಿಂತವರೇ ಅಪ್ಪೋರು. ಅದಕ್ಕಾಗಿ ಅಪ್ಪೋರ್ ಮಾತುಗಳು ಎಷ್ಟು ಹೇಳಿದ್ರು ಕಡಿಮೆ. ಇವೆರಡು ಮಾತುಗಳನ್ನ ಪರಮ ಪೂಜ್ಯರ ಪಾದಕ್ಕೆ ಅರ್ಪಿಸುತ್ತೆ. ಇವೆರಡು ಮಾತುಗಳನ್ನ ಪೂಜ್ಯರ ಪಾದಕ್ಕೆ ಅರ್ಪಿಸುತ್ತಾ ನಡೆನುಡಿ ಒಂದಾಗಿಸಿಕೊಂಡು ಇಡೀ ವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಇಲ್ಲಿವರೆಗೆ ಬಹಳ ಹೃದಯಕ್ಕೆ ಟಚ್ ಆಗುವ ಹಾಗೆ ಒಂದು ರೀತಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಬಹಳ ಅಚ್ಚುಮೆಚ್ಚಿನ
ಪೂಜ್ಯರಾಗಿರ್ತಕ್ಕಂಥ ಶಿವಬಸವ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ಶರಣಾರ್ಥಿಗಳನ್ನು ಸಲ್ಲಿಸಿ, ಪೂಜ್ಯ ಬಸವಪ್ರಿಯ ಸ್ವಾಮಿಗಳು ಹಾಗೂ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣಾರ್ಥಿ. ಶಿವಬಸವ ಮಹಾಸ್ವಾಮಿಗಳವರು ಅವರು ಅಲ್ಲಂ ಪರ್ವದಿಯವ್ರ ಕುರಿತು ಏನರ ಮಾತಾಡ್ತಾರೆ, ನಾವು ಗುರುಗಳ ಬಗ್ಗೆ ಮಾತಾಡ್ಬೇಕಂದ್ರೆ ಅವರೆಲ್ಲ ಮುಗಿಸಿಕ್ಯಾರ. ಅದರ ಸಲುವಾಗಿ ಅವ್ರಿಗೆ ಒಂದೆರಡು ಸರ್ತಿ ನಾನು ನೆನಪು ಕೊಟ್ಟೆ. ಅವರು ಪೂರ್ತಿ ನಮ್ಗೆ ಹೆಂಗೆ ಮಾಡ್ಯಾಕ್ಯಾರ ಅಂದ್ರೆ ಹಲ್ಕಿ ಮಾಡ್ಯಾಕ್ಯಾರಿ. ಹೌದು, ನಿಜಕ್ಕೂ ಶಿವಬಸವ ಮಹಾಸ್ವಾಮಿಗಳವ್ರ ಆರಂಭದಲ್ಲೇ ಈ ಪ್ರವಚನ ಉದ್ಘಾಟನಾ ಸಂದರ್ಭದಾಗ ಅಪ್ಪೋರು ನಾವೆಲ್ಲ ವೇದಿಕೆಗಿದ್ದಾಗ ಅವ್ರ ಬಗ್ಗೆ ಅವರು ಸಾತ್ವಿಕ ಸರಳ ಜ್ಞಾನಿಗಳು ಅಂತಕ್ಕಂಥದ್ದು ಆ ವೇದಿಕೆ ಮೇಲೆ ನಾವು ಹಂಚ್ಕೊಂಡಿದ್ದೀವಿ. ನಿಜಕ್ಕೂ ಅವರು ಹಳ್ಳಿಯಲ್ಲಿ ಪ್ರವಚನ ಮಾಡ್ತಾ ಇದ್ದಾರೆ. ಅಲ್ಲಿ ಉದ್ಘಾಟನೆ ನಾವು ಹೋಗಿದ್ದೆ. ಅವರ ಆರಂಭದಲ್ಲೇ ಇವ್ರ ಮಾತುಗಳು ಕೇಳಿ ಅನ್ನ ಪೂರ್ತಿ ಕುದ್ಯದಂಬದು ನೋಡ್ಬೇಕಾಗಿಲ್ಲಪ್ಪರೆ, ಒಂದು ಅಕ್ಕಿ ಕಾಳು ನೋಡಿದ್ರೆ ಸಾಕು ಇವ್ರು ಭಾಳ ಜ್ಞಾನಿಗಳ ಹರ ಅಂತಲ್ಲ ಮಾವಿನಹಳ್ಳಿ ಗ್ರಾಮದವರೆಲ್ಲ ಪೂಜ್ಯ ಶಿವಬಸವ ಮಹಾಸ್ವಾಮಿಗಳವರಿಗೆ ಮೆಚ್ಚಿಕೊಂಡಿದ್ದಾರೆ. ನಿಜಕ್ಕೂ ಇವತ್ತು ಅಪ್ಪರ್ದು ಹುಟ್ಟು ಹಬ್ಬ. ಆ ಹುಟ್ಟಹಬ್ಬವನ್ನ ಅದ ಅಂತಕ್ಕಂಥದ್ದು ಅಪ್ಪರಿಗೆ ಅದು ಏನೇನೋ ಗೊತ್ತಿದ್ದಿಲ್ಲ. ನಿನ್ನೆ ಹೇಳಿದ್ದೆ, ನಮ್ಮ ಶಿವಾನಂದ ಗುಂದಗಿಯವರೇ ಆ ಪತ್ರಿಕೆಯಲ್ಲಿ, ಅದು ಬಹುತೇಕ ಜನಧ್ವನಿ ಪತ್ರಿಕೆ ಇರಬಹುದು, ಆ ಸಂದರ್ಭದಲ್ಲಿ ಅದು ಪ್ರಕಟ ಆದಾಗೆ ಗೊತ್ತಾಯಿತು ಅಂತಕ್ಕಂಥ. ಅಂದ್ರೆ ಇದು ಎಲ್ಲವನ್ನ ತನ್ನದನ್ನ ಹೆಂಗ ಪಣತೆ ಎಣ್ಣೆ ಬತ್ತಿ ಆ ಪಣತಿ ಅದ್ರ ಕೆಲಸ ಏನು ಅಂತಂದ್ರೆ ಎಲ್ಲ ಕತ್ತಲು ಓಡಿಸಿ ಬೆಳಕು ಕೊಡ್ತಕ್ಕಂಥದ್ದು. ಅದೇ ರೀತಿ ಪರಮ ಪೂಜ್ಯರ ವ್ಯಕ್ತಿತ್ವ ಇದೆ. ಅವರೆಲ್ಲ ರಂಗದಲ್ಲಿ ಬೆಳಕನ್ನ ನೀಡಿದವರು, ನೀಡ್ತಾ ಇರುವರು. ಅಂತ ಪೂಜ್ಯರಿಗೆ ಅತಿ ಖುಷಿ, ಸಂತೋಷ, ಆನಂದ ಆಗೋದು ಯಾವಾಗ ಅಂತಂದ್ರೆ, ಈಗ ಏನೇನೋ ಮಾಡಿ ಏನೇನೋ ಅವರು ಖುಷಿ ಆಯ್ತಾರಂತ ನಾವು ತಿಳ್ಕೊತೀವಿ. ಆದ್ರೆ ಅಪ್ಪರು ಅತಿ ಆನಂದ ಪಡೋದು ಯಾವಾಗ ಅಂದ್ರೆ, ಅವ್ರು ಏನೇ ಮಾಡಿದ್ರು ಬಸವಣ್ಣವ್ರ ತತ್ವ, ಬಸವಣ್ಣವ್ರ ವಿಚಾರ, ಬಸವಣ್ಣವ್ರ ಒಂದು ತತ್ವವನ್ನು ಬೀರ್ತಕ್ಕಂಥದ್ದು ಮಾಡ್ತಾರೆ. ಯಾವಾಗ ಬಸವಣ್ಣವ್ರ ತತ್ವವನ್ನ ಎಲ್ಲರೂ ಆಚರಣೆಗೆ ತರ್ತೀವಲ್ಲ, ಅವಾಗ ಅಪ್ಪರಿಗೆ ಅತೀ ಖುಷಿ ಆನಂದ ಆಗ್ತದೆ. ಯಾಕಂದ್ರೆ ಅವ್ರು ಏನೇ ಮಾಡಿದ್ರು, ಈಗ ಚನ್ನಬಸವೇಶ್ವರ ಗುರುಕುಲ ಈ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿದ್ರು. ಇದ್ರದ್ದು ಉದ್ದೇಶ ಏನು? ಅಪ್ಪವ್ರ ಮೊದಲು ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಆ ಭಾಗದಾಗ ಎಲ್ಲ ಪ್ರವಚನಕ್ಕೆ ಹೋಗ್ತಿದ್ರು. ಆ ಪ್ರವಚನಕ್ಕೆ ಹೋದಾಗ ಅಲ್ಲೆಲ್ಲರೂ ವಯಸ್ಸಾದವರೇ ಇರ್ತಿರಂತ. ಅವಾಗ ನಾ ಇವ್ರಿಗೆ ಹೇಳಿ ಎಷ್ಟರ ಮಟ್ಟಿಗೆ ಇವ್ರ ಇರಸ್ತನ ಸದ್ಬಳಕೆ ಆಗ್ತದ, ಮುಂದಿನ ಜನಾಂಗ ಹೆಂಗ ಇದು ಇವ್ರಿಗೆ ಈಗ ಹೇಳಿದೆ ಅಂದ್ರೆ ಈಗ ಅವ್ರದ್ದು ಇಷ್ಟೇ ವರ್ಷ ಸೀಮಿತ ಆಗ್ಬಿಡ್ತಾರ. ಆ ಮಕ್ಕಳಿಗೆ ಇದು ಮುಟ್ಟಬೇಕಲ್ಲ ಅಂತ ತಿಳ್ಕೊಂಡು ಅದೇ ಒಂದು ಉದ್ದೇಶ ಇಟ್ಟುಕೊಂಡೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಅಪ್ಪರು ಆ ಒಂದು ಹೆಜ್ಜೆನ ಇಟ್ಟಿದವರು. ಆ ಮಕ್ಕಳಲ್ಲಿ ಶರಣ ಸಂಸ್ಕೃತಿ, ಬಸವ ಸಂಸ್ಕೃತಿ, ಆ ವಚನಗಳನ್ನ ಮಕ್ಕಳ ಹೃದಯದಾಗ ಅದು ಮೂಡ್ತಂದ್ರ ಮುಂದಿಂದ ಎಲ್ಲರಿಗೆ ಅದು ಅಜರಾಮಾಗಿ ಉಳಿತದಂತ ತಿಳ್ಕೊಂಡೆ ಅಪ್ಪರು ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದು. ಹೀಗಾಗಿ ಏನೇ ಮಾಡಿದ್ರು ನಾವು ಬಸವಣ್ಣನವರೇ ಧರ್ಮಗುರು, ವಚನ ಸಾಹಿತ್ಯವೇ ಧರ್ಮ ಗ್ರಂಥ, ಇಷ್ಟಲಿಂಗವೇ ದೇವರು. ನಾವು ಬೇರೆಯವರಿಗೆ ಟೀಕೆ ಮಾಡಬೇಕಾಗಿಲ್ಲ. ನಮ್ಮತನವನ್ನ ನಾವು ಬಿಡಬಾರ್ದು. ನಮ್ಮತನವನ್ನ ನಾವು ಭಾಳ ಗಟ್ಟಿಯಾಗಿ ಹಿಡ್ಕೋಬೇಕು. ಎಷ್ಟು ಅಪ್ಪವ್ರ ಬಲ್ಲಿ ಗಟ್ಟಿತನ, ಎಷ್ಟು ಅವ್ರ ಬಲ್ಲಿ ಬದ್ಧತೆ ಬಸವತತ್ವದ ಬಗ್ಗೆ ಅಂದ್ರೆ, ಒಂದು ಸಾರಿ ಬೆಂಗಳೂರಲ್ಲಿ ಅಪ್ಪೋರಿಗೆ ಬಸವ ಪುರಸ್ಕಾರ ಪ್ರಶಸ್ತಿ ಬಂದಾಗ ಅಲ್ಲೇ ಆ ಪ್ರಶಸ್ತಿ ತಗೊಂಡ ಅವ್ರು ಹೇಳಿದ್ರು, ನಂಗೆ ಖುಷಿ ಆಗೋದು ಯಾವಾಗಂದ್ರ
ನೀವು ನಂಗೆ ಪ್ರಶಸ್ತಿ ಕೊಟ್ಟಿರಿ, ಆದ್ರೆ ನಂಗೆ ಅತೀ ಖುಷಿ ಯಾವಾಗ ಆಗದಂದ್ರೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಘೋಷಣೆ ಮಾಡ್ರಿ, ಅವಾಗೆ ನನಗೆ ಖುಷಿ ಆಗ್ತದಂತಕ್ಕಂಥ ಮಾತು ಅಪ್ಪರು ಹೇಳಿದ್ರು. ಬಹುತೇಕ ಆ ವೇದಿಕೆ ಮೇಲೆ ಎಲ್ಲರೂ ಮುಖ್ಯಮಂತ್ರಿ ಹೊಗಳೋದು, ಸರ್ಕಾರಕ್ಕೆ ಹೊಗಳೋದು ಅದು ಬ್ಯಾಡ್ದಂತಲ್ಲ. ಆದ್ರೂ ಬಸವಣ್ಣವ್ರ ಬಗ್ಗೆ ಅಪ್ಪರ್ವಲ್ಲಿ ಎಷ್ಟು ಏಕಾಂಗಿ ಹೋರಾಟ, ಸಾಂಸ್ಕೃತಿಕ ನಾಯಕ ಆಗ್ಬೇಕು ಘೋಷಣೆ ಮಾಡ್ಬೇಕಂತ. ಇಡೀ ನಮ್ಮ ಭಾರತ ದೇಶದಲ್ಲೇ ಒಂದು ಸರ್ಕಾರದಿಂದ ಈ ರೀತಿ ಒಂದು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ ನಮ್ಮ ದೇಶದಲ್ಲಿ ಎಲ್ಲಾದ್ರೂ ಇದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ ಇದೆ. ಯಾಕಂದ್ರೆ ಬಸವಣ್ಣವ್ರು ಅದು ಎಲ್ಲೇ ಹೋದ್ರು ಬಸವಣ್ಣವ್ರ ಬಗ್ಗೆನೇ ಅಪ್ಪರು ಯಾವುದೇ ಪಕ್ಷದವರು ಇರಲಿ. ಹೀಗಾಗಿ ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಅಪ್ಪರು ಒಂದು ನಿಯೋಗ ತಕೊಂಡು ಹೋಗಿ, ಜೊತೆಗೆ ಅನೇಕ ನೂರಾರು ಪೂಜ್ಯರು, ವಿಚಾರವಂತರು, ಈಶ್ವರ ಖಂಡ್ರೆ ಅವರು ಮತ್ತೆ MB ಪಾಟೀಲ್ರು ಅವ್ರಿಗೆಲ್ಲರಿಗೆ ಇಟ್ಕೊಂಡು ಅಪ್ಪರು ಮುಖ್ಯಮಂತ್ರಿ ಹತ್ತಿರ ಹೋದಾಗ ಮುಖ್ಯಮಂತ್ರಿಯವರಿಗೆ ಎಲ್ಲ ಚಿತ್ರಣ ಕೊಟ್ಟಿದ ಮೇಲೆ ಅಪ್ಪವ್ರ ಮಾತು ಕೇಳಿ ಒಂದೇ ವಾರದಲ್ಲಿ ಸರ್ಕಾರದಿಂದ ಘೋಷಣೆ ಮಾಡಿದ ಎಲ್ಲಾದ್ರೂ ಇದ್ರೆ ಅದು ಕರ್ನಾಟಕದಲ್ಲಿ. ಇದು ಎಲ್ಲ ಶ್ರೇಯಸ್ ಯಾರಿಗೆ ಸಲ್ತದಂದ್ರೆ ಪರಮ ಪೂಜ್ಯರಿಗೆ ಸಲ್ತದೆ. ಅಂದ್ರೆ ಅದು ಹಿಡಿದ್ರು ಅಂದ್ರೆ ಅದು ಪೂರ್ತಿ ಅದು ಮಾಡೇ ತೀರ್ತಕ್ಕಂಥ ಒಂದು ಛಲ ಅಪ್ಪವ್ರ ಹತ್ತಿರ. ಅಂದ್ರೆ ಬಸವಣ್ಣವ್ರ ಬಗ್ಗೆ ಅಷ್ಟೊಂದು ಗಟ್ಟಿತನ ಅಪ್ಪವ್ರಬಲ್ಲಿದೆ. ಹೀಗಾಗಿ ಅಪ್ಪವ್ರದ್ದು ಏನ್ ಪರಿಚಯ ಎಲ್ಲರಿಗೂ ಗೊತ್ತಿದ್ದದ. ಈಗ ನೀವು ಮಾಡಬೇಕಾಗಿದ್ದೇನು ಅಂದ್ರೆ ಅದನ್ನ ಆಚರಣೆಗೆ ತರೋದು, ನಮ್ಮ ಜೀವನದಾಗ ಅಳವಡಿಸ್ಕೊಳ್ಳೋದು. ಏನು ಬಸವಣ್ಣವರು ಎಷ್ಟು ಚಲೋ ನಮಗೆ ಮಾರ್ಗ ಕೊಟ್ಟಾರ. ಬಸವಣ್ಣವರು ಅವರು ಸಣ್ಣವ್ರು ಇದ್ದಾಗ, ಅವ್ರು ಬಹಳ ಚಿಕ್ಕವ್ರಿದ್ದಾಗ ಮನೆ ಬಿಡ್ತಾರ. ಮನೆ ಯಾಕೆ ಬಿಟ್ರು, ಅದು ಕಾರಣ ಏನು? ಅಲ್ಲಿ ಹೆಂಗ ಒಂದೊಂದು ಸಮುದಾಯದಾಗ ಅವ್ರದೇ ಆದಂಥ ಪದ್ಧತಿಗಳಿರ್ತಾವ. ಅಲ್ಲಿ ಚಿಕ್ಕವ್ರು ಇದ್ದಾಗ ಏನೋ ಜನವಾರ ಹಾಕ್ತಾರ. ಅವಾಗ ಬಸವಣ್ಣವ್ರು ಅಂತಾರ, ನನ್ಕಿಂತ ದೊಡ್ಡವರು ನನ್ನ ಅಕ್ಕಳ ಮೊದಲು ಅಕ್ಕಗೆ ಹಾಕಿ ನನಗೆ ಹಾಕ್ರಿ. ಆಗ ಬಸವಣ್ಣವ್ರು ಅಷ್ಟೆಲ್ಲ ಹೇಳಿದ್ರು, ಇಲ್ಲ ಅವಳು ಹೆಣ್ಣು, ಅವಳು ಕನಿಷ್ಠಳು. ಅವ್ರಂತರ ಬಸವಣ್ಣವರು ಒಂದೇ ತಾಯಿಯ ಹೊಟ್ಟೆಯಲ್ಲಿ ನಾವು ಹುಟ್ಟು ಬಂದವರು, ಒಂದೇ ಗರ್ಭದಲ್ಲಿ ನಾವು ಜನ್ಮ ತಾಳಿದವರು. ಅವ್ರಿಗೊಂದು ನನಗೊಂದು ಭೇದ ಭಾವ ಯಾಕೆ ಮಾಡ್ತೀರಿ, ಇಬ್ಬರಿಗೆ ಸಮ ಮಾಡ್ರಿ. ಎಷ್ಟು ಹೇಳಿದ್ರು ಕೇಳಂಗಿಲ್ಲ. ಅವಾಗ ಬಸವಣ್ಣವ್ರು ಆಲೋಚನೆ ಮಾಡ್ತಾರೆ, ಇದು ನಮ್ಮ ಮನ್ಯಾಗ ಇಷ್ಟ ಅದ ಅಂತಂದ್ಮ್ಯಾಗ ಎಲ್ಲ ಕಡೆ ಎಷ್ಟು ಸಮಸ್ಯೆ ಅದ, ಇದಕ್ಕೊಂದು ನ್ಯಾಯ ಕೊಡ್ಬೇಕಂತೆ ಬಸವಣ್ಣವ್ರು ಬಾಗೇವಾಡಿಯಿಂದ ಕೂಡಲ ಸಂಗಮದಿಂದ ಮಂಗಳವೇಡೆಯಿಂದ ಬಸವ ಕಲ್ಯಾಣಕ್ಕ ಅವರು ಲೆಕ್ಕಾಧಿಕಾರಿಗಳಾಗಿ, ಆನಂತರ ಪ್ರಧಾನ ಮಂತ್ರಿಗಳಾಗಿ ಅವ್ರ ಬಹುಮುಖ್ಯ ಪ್ರತಿಭೆ ನೋಡಿ ಬಿಜ್ಜಳ ರಾಜನೇ ಆ ಪ್ರಧಾನಿ ಸ್ಥಾನ ಕೊಡ್ತಾರೆ. ಅವಾಗ ಬಸವಣ್ಣವ್ರಿಗೆ ಒಂದು ಅಧಿಕಾರ ಇತ್ತಂದ್ರ ಏನೆಲ್ಲ ಮಾಡ್ಬೋದು. ಅಧಿಕಾರ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ. ಇವತ್ತು ಬೌದ್ಧ ಧರ್ಮ, ಬೇರೆ ಬೇರೆ ಧರ್ಮಕ್ಕೆ ಅವೆಲ್ಲ ಇಷ್ಟು ಪ್ರಪಂಚದಾಗ ಬೆಳಿಲಿಕ್ಕೆ ಕಾರಣ ಏನು ಅಂದ್ರೆ ಅದೊಂದು ರಾಜ ಆಶ್ರಯ. ಹಾಗೆ ಬಸವಣ್ಣವ್ರು ಪ್ರಧಾನ ಮಂತ್ರಿ ಆದಾಗ ಅವರು ತುಳಿತಕ್ಕೊಳಗಾದವರು, ಕೆಳಗೆ ಬಿದ್ದವರು ಎಲ್ಲ ದೂರ ಇಡೋರು. ಈ ಕನಿಷ್ಠರು ಇರಬಾರ್ದು, ಶ್ರೇಷ್ಠರು ಬರಬೇಕು. ಅದ್ರಾಗ ಇಂಥ ಗುಡಿ ಗುಂಡಾರಗಳಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರವೇಶನೇ ಇದ್ದಿಲ್ಲ. ಇಂಥದಕ್ಕೆಲ್ಲ ನ್ಯಾಯ ಕೊಡ್ಬೇಕಂತ ಬಸವಣ್ಣವರು ಪ್ರಧಾನ ಮಂತ್ರಿ ಇದ್ದಾಗ ಮೊಟ್ಟ ಮೊದಲು ನ್ಯಾಯ ಒದಗಿಸಿದ್ ಯಾವುದು ಅಂದ್ರೆ ಹೆಣ್ಣಂದ್ರೆ ಕೆಟ್ಟವಳು, ಹೆಣ್ಣಂದ್ರೆ ಕನಿಷ್ಠಳು, ಹೆಣ್ಣಂತಂದ್ರೆ ಅವಳು ಯಂತ್ರದ ಸಮಾನ. ಹೆಂಗ ಗಂಡ ತೀರ್ ಹೋದ್ರ ಜೀವಂತ ಹೆಣ್ತಿಗೆ ಆ ಬೆಂಕಿಯಾಗ ಹಾಕಿ ಸುಡ್ತಿರು. ಇಂಥ ಭಯಾನಕ ವಾತಾವರಣ ಆಗೊತ್ತಿನ ದಿನಮಾನಗಳಲ್ಲಿ ಇತ್ತು. ಆಗೊತ್ತೇ ಬಸವಣ್ಣವ್ರು ಮೊಟ್ಟ ಮೊದಲು ನ್ಯಾಯ ಒದಗಿಸಿದ್ ಯಾರಿಗಂದ್ರೆ ಹೆಣ್ಣು ಮಕ್ಕಳಿಗೆ. ಅವ್ರು ಹೇಳಿದ್ರು ಸಿದ್ದರಾಮೇಶ್ವರು, ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅಂದ್ರೆ ನಿಜವಾದ ದೇವ್ರ ರೂಪವನ್ನ, ದೇವ್ರದೊಂದು ಪ್ರತಿಬಿಂಬ ಯಾರಾದ್ರಿದ್ರೆ ಅದು ಎಲ್ಲ ಮಹಿಳೆಯರಂತಕ್ಕಂಥ ಒಂದು ಜಗತ್ತಿಗೆ ಸಾರಿದವರು ಬಸವಣ್ಣವರು, ಬಸವಾದಿ ಶರಣರು. ಅಂತ ಬಸವಣ್ಣವರು
ಇವತ್ತು ಯಾರಿಗಾದ್ರೂ ನಾವು ಮರಿಬಹುದು, ಆದ್ರೆ ಬಸವಣ್ಣವ್ರಿಗೆ ಹೆಣ್ಮಕ್ಳು ಎಂದೂ ಮರಿಲಿಕ್ಕಾಗಲ್ಲ. ಇವತ್ತೇನೇ ಸ್ವತಂತ್ರದಿಂದ ಇಷ್ಟು ಅವ್ರ ಶಿಕ್ಷಣ ವ್ಯವಸ್ಥೆ ಇರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಇರ್ಬೋದು, ರಾಷ್ಟ್ರಪತಿನೂ ಅಲ್ಲಿ ಅವರು ಆ ಸ್ಥಾನದಾಗ ಕುಂತಾರಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಸಂವಿಧಾನ ಕೊಟ್ಟಾರ. ಆದ್ರೆ ಜಗತ್ತಿಗೆ ಸಂವಿಧಾನ ಕೊಟ್ಟವರು ಅದು ಜಗಜ್ಯೋತಿ ಬಸವಣ್ಣವ್ರು. ಅದರ ಸಲುವಾಗಿ ಬಸವಣ್ಣವರಿಗೆ ಅಮೇರಿಕಾದಾಗ ಕ್ರಿಶ್ಚಿಯನ್ರು ಅವರೆಲ್ಲರೂ ಸೇರಿ ಬಸವ ಜಯಂತಿ ಅದು ಬಸವ ದಿನ ಅಂತ ಆಚರಿಸಿದ್ರು. ಲಂಡನ್ದಾಗ ಬಸವಣ್ಣವ್ರ ಮೂರ್ತಿ ಅನಾವರಣ ಮಾಡಿದ ತಕ್ಷಣ ಆಗ ಪ್ರಧಾನ ಮಂತ್ರಿಗಳು ಜಗತ್ತಿಗೆ ಮೊಟ್ಟ ಮೊದಲು ಪ್ರಜಾಪ್ರಭುತ್ವ ಕೊಟ್ಟಿದ್ದು ನಿಮ್ಮ ಲಂಡನ್ ಅಲ್ಲ, ಇಂಗ್ಲೆಂಡ್ ಅಲ್ಲ, ಜಗತ್ತಿಗೆ ಮೊಟ್ಟ ಮೊದಲು ಪ್ರಜಾಪ್ರಭುತ್ವ ಕೊಟ್ಟಿದ್ದು ಅದು ನನ್ನ ಭಾರತ, ಅದು ಕರ್ನಾಟಕದ ಮಹಾತ್ಮ ಬಸವೇಶ್ವರ ಅಂತ ಹೇಳಿದ್ರು. ಅಂತ ಬಸವಣ್ಣವ್ರ ತತ್ವಗಳನ್ನ, ಬಸವಣ್ಣವ್ರ ವಿಚಾರಗಳನ್ನ ನಮ್ಮ ಕಣಕಣದಾಗೂ ನಾವು ಅಳವಡಿಸ್ಕೊಂಡಾಗ ಅಪ್ಪೋರಿಗೆ ಹುಟ್ಟಬ್ಬ, ಅದು ಅಪ್ಪೋರಿಗೆ ಶುಭಾಶಯ, ಅಪ್ಪೋರಿಗೆ ಏನು ಹೇಳಿದ್ರು ಅಪ್ಪೋರಿಗೆ ಅದು ಅವರು ಸಾರ್ಥಕಂತ ಭಾವಿಸ್ತಾರ. ಹೀಗಾಗಿ ನಾನು ಎಲ್ಲರಿಗೆ ವಿನಂತಿ ಮಾಡಿಕೊಳ್ಳೋದು, ಇಲ್ಲಿ ಯಾರಿಗೂ ಟೀಕೆ ಬೇಡ. ಯಾಕಂದ್ರೆ ಇದು ಹಿಂದಿನ ಹಿಡಿದು ಎಲ್ಲ ಪರಂಪರೆ ಬಂದಿದ್ದದ. ಆದ್ರೆ ಬಸವಣ್ಣವ್ರು ಕೊಟ್ಟಂತ ಮಾರ್ಗ ಇವತ್ತು ಅಮೇರಿಕ ಇರ್ಬೋದು, ಇವತ್ತು ಲಂಡನ್ ಇರ್ಬೋದು, ಅಲ್ಲಿ ಬಸವಣ್ಣವ್ರು ಯಾಕೆ ಕೂಡಬೇಕು? ಬಸವಣ್ಣವರು ಎಲ್ಲ ರಂಗದಲ್ಲಿ ನ್ಯಾಯ ಕೊಟ್ಟಿದ್ದ ಸಲುವಾಗಿ ಬಸವಣ್ಣನವರನ್ನ ಇಡೀ ಪ್ರಪಂಚ ಕೊಂಡಾಡ್ಲತ್ತದ. ಇವತ್ತು ಭಾರತ ಕೇಂದ್ರ ಗೌರವದ ಅಂದ್ರ ಅದು ಬೇರೆ ಬೇರೆ ರಾಷ್ಟ್ರದವ್ರು ಭಾರತ ಕಡೆ ನೋಡ್ಲತ್ತಾರಂದ್ರ ಅದಕ್ಕೆ ಮೂಲ ಕಾರಣೀಕರ್ತರೆ ಅದು ಜಗಜ್ಯೋತಿ ಬಸವಣ್ಣವ್ರು. ಅಂತ ಬಸವಣ್ಣವ್ರ ಪರಂಪರೆಯನ್ನ ನಮ್ಮ ಜೀವನದಾಗ ಅಳವಡಿಸ್ಕೊಂಡಾಗ ಅದು ಅಪ್ಪೋರಿಗೆ ಕೊಡ್ತಕ್ಕಂಥ ಗೌರವ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಅಪ್ಪೋರು ಇದಕ್ಕೆ ವಿಶೇಷವಾಗಿ ಇಷ್ಟೆಲ್ಲ ಕಾರ್ಯ ಅಪ್ಪೋರು ಮಾಡ್ಯಾರ. ಅಪ್ಪೋರ ಬಗ್ಗೆ ಅದು ಇದೊಂದು ವಿಸ್ಮಯ ಇದ್ದಂಗೆ ಅಪ್ಪೋರು ಬೆಳೆಸ್ಯಾರ. ಆದ್ರೆ ಇದಕ್ಕೆಲ್ಲಕ್ಕಿಂತ ಏನು ಆ ಸಂದರ್ಭದಾಗ ಏನು 1985 1978 ಆ ಸಂದರ್ಭದಾಗ ಏನು ನಮಗೂ ನಿಮಗೂ ಒಂದು ದೊಡ್ಡ ತವನಿಧಿ ಕೊಟ್ಟಂತ ಕೀರ್ತಿ ಅದು ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಸಲ್ತದೆ. ಅಪ್ಪುಗಳು ಅವರು ನಡೆ ಪರುಷ, ಅವ್ರ ನುಡಿ ಪರುಷ, ಅವ್ರ ಹಸ್ತ ಪರುಷ, ಅವ್ರು ಎಲ್ಲಿ ಅಪ್ಪರು ಚನ್ನಬಸವ ಪಟ್ಟದೇವ್ರ ಪಾದ ಇಟ್ಟಾರೋ ಇಡೀ ಪ್ರಪಂಚನೇ ನೋಡ್ಲತ್ತದ. ಇಲ್ಲಿ ಅದು ಪಾದಯಾತ್ರೆ ಮೂಲಕ ಬಸವ ಕಲ್ಯಾಣಕ್ಕೆ ಹೋಗಿ ಅಲ್ಲಿ ಏನೂ ಇದ್ದಿಲ್ಲ. ಅಂಥ ಸಂದರ್ಭದಲ್ಲಿ ಅನುಭವ ಮಂಟಪ ಅಪ್ಪರು ಅದನ್ನ ಅನುಭವ ಮಂಟಪವನ್ನ ಎಲ್ಲರ ಹತ್ತಿರ ದಾಸೋಹ ಸಂಗ್ರಹ ಮಾಡಿ ಅನುಭವ ಮಂಟಪ ಕಟ್ಟಿದ್ರು. ಇವತ್ತು ಪರಮ ಪೂಜ್ಯ ನನ್ನ ಗುರುಗಳು ಡಾಕ್ಟರ್ ಬಸವಲಿಂಗ ಪಟ್ಟದೇವ್ರು ಅವರು ಚನ್ನಬಸವ ಪಟ್ಟದೇವರು ಅನುಭವ ಮಂಟಪ ಎಲ್ಲ ಕಡೆ ಅದ್ರ ಬೆಳಕನ್ನ ತೋರಿಸಿದ್ರು. ಆದ್ರೆ ಜಾಗತಿ ಮಟ್ಟಕ್ಕೆ ಅನುಭವ ಮಂಟಪ ಬಗ್ಗೆ ಈ ಜಾಗತಿ ಮಟ್ಟಕ್ಕೆ ಬೆಳೆಸಿದ ಶ್ರೇಯಸ್ಸು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಸಲ್ತದೆ. ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಇಂಥ ಗುರುಗಳು ನಮಗೆ ಸಿಕ್ಕಿದ ನಮ್ಮೆಲ್ಲರ ಸೌಭಾಗ್ಯ ಇದೆ, ನಮ್ಮೆಲ್ಲರ ಅಹೋಭಾಗ್ಯ ಇದೆ. ಇದು ಕೊಟ್ಟಂತ ಕೀರ್ತಿ ಅದು ಚನ್ನಬಸವ ಪಟ್ಟದೇವರಿಗೆ. ಇದನ್ನ ಚನ್ನಬಸವ ಪಟ್ಟದೇವರ ಅಕ್ಷರ ಸಹ ಅವ್ರು ಕೊಟ್ಟಂತ ಮಾರ್ಗನೇ ಇವತ್ತು ಜಾಗತಿ ಮಟ್ಟಕ್ಕೆ ಬೆಳೆಸಿದ ಶ್ರೇಯಸ್ಸು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಸಲ್ತದೆ. ಇವತ್ತು ಅಪೂರ್ವಲ್ಲಿ ಇಲ್ಲೆಲ್ಲ ಏನು 400 ಮಕ್ಕಳು ಮಠದಾಗಿದ್ದಾರೆ. ಇವರು 7, 8, 9ನೇ ಕ್ಲಾಸ್ ಮಕ್ಕಳು ಅಷ್ಟೇ ಬಂದಾರ, ಉಳಿದವ್ರು ಮಠದಾಗ ಅದಾರ. ಅಂದ್ರೆ ಇವ್ರಿಗೆ ಅನ್ನ, ಆಶ್ರಯ, ಶಿಕ್ಷಣ ಉಚಿತವಾಗಿ ಕೊಡ್ತಾರೆ. ಈಗೇನು ಆ ಭವಾನಿ ಅಂತ ವಿದ್ಯಾರ್ಥಿನಿ ಮಾತಾಡಿದಳು, ಬೀದರ್ದಲ್ಲಿ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಅಂತ ಹೆಣ್ಣು ಮಕ್ಕಳಿಗಾಗಿ ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆಗೆದಂತೆ. ಆ ಮಕ್ಕಳು ನಮ್ಗೆ ಎಲ್ಲರ್ಕಿಂತ ಚಲೋ ಅವ್ರು ಎಷ್ಟು ಚಲೋ ಮಾತಾಡ್ಲತ್ತಾರ, ಅದಕ್ಕೆ ಎಷ್ಟು ಚಲೋ. ಅದ್ರ ಹಿಂದ ಅಪ್ಪೂರದು ಕಳಕಳಿ, ಅವ್ರ ದೂರದೃಷ್ಟಿ ಎಷ್ಟದ. ಅವ್ರು ಏನೇ ಆಗಲಿ ಒಂದು ಧಾರ್ಮಿಕ ಬಗ್ಗೆ, ಬಸವಣ್ಣವ್ರ ಬಗ್ಗೆ, ಬಸವತತ್ವದ ಬಗ್ಗೆ ಅವ್ರ ಬಲ್ಲಿ ಅವ್ರು ಎಲ್ಲೇ ಹೋದ್ರು ಅದನ್ನ ಎಲ್ಲ ಕಡೆ ಪ್ರಸಾರ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡೆ ಆ ಮಕ್ಕಳಿಗೆ ಬೀದರದಲ್ಲಿ ಅವ್ರು ಹೇಳ್ತಾರ. ಈಗ ಹೇಳಿದ್ರಲ್ಲ ಶಿವಬಸವ ಮಹಾಸ್ವಾಮಿಗಳು, ಆ ಕಡೆಯಿಂದ ನನಗೆ ನೆನಪೇ ಬಂದಿಲ್ಲ. ಅಲ್ಲೇನು ಮಕ್ಕಳು, ಅಲ್ಲೇನು ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಮಕ್ಕಳರ, ಅವ್ರು ನನಗೇನೂ ನೆನಪು ಬರಲ್ಲ, ಅಷ್ಟು ಚಲೋ
ಅದು ನೋಡ್ಕೊಂಡಂತ ಕೀರ್ತಿ ಪರಮ ಪೂಜ್ಯರಿಗೆ ಸಲ್ತದಂತಕ್ಕಂಥ ಮಾತು ಆ ಮಕ್ಕಳೆಲ್ಲ ಹೇಳ್ತಾರೆ. ಅಂತ ಅಪ್ಪುಗಳು ಇದು ಹುಟ್ಟಬ್ಬ. ನಿಜಕ್ಕೂ ಇಲ್ಲಿ ಸ್ವಾಮಿಗಳಾದವರು ಯಾವ ರೀತಿ ಏನು ಮಾಡ್ಬೇಕಂತಕ್ಕಂಥದ್ದು ಅದು ಚನ್ನಬಸವ ಪಟ್ಟದೇವ್ರು ಒಂದು ಎಲ್ಲರಿಗೂ ಒಂದು ದಿಕ್ಸೂಚಿ. ಆದರೆ ಇವತ್ತಿನ ಆಧುನಿಕ ಜಗತ್ತಿಗೆ ಸ್ವಾಮಿಗಳಾದವರು ಒಂದು ಪ್ರವಚನ, ಪೂಜೆ, ಪ್ರಾರ್ಥನೆ ಅದನ್ನೂ ಬೇಕು. ಅದ್ರ ಜೊತೆ ಈ ಮಕ್ಕಳಿಗೆ ಅನ್ನ, ಆಶ್ರಯ, ಶಿಕ್ಷಣ ಕೊಡೋದಲ್ಲ, ಇದು ನಿಜವಾದ ಪೂಜೆ ರೀತಿಯಲ್ಲಿ ಅಪ್ಪವರು ಕಾರ್ಯ ಮಾಡ್ತಾ ಇದ್ದಾರೆ. ಇದು ಎಲ್ಲ ಒಂದು ಮಠಾಧೀಶರಿಗೆ ಒಂದು ಮಾದರಿ ಕಾರ್ಯ ಅಪ್ಪಗಳು ಮಾಡ್ತಾ ಇದ್ದಾರೆ. ಅಂತ ಪೂಜ್ಯರಿಗೆ ಬಸವಣ್ಣನವರ ಪೂಜ್ಯ ಚನ್ನಬಸವ ಪಟ್ಟದೇವರು ಅಖಂಡ ಆಶೀರ್ವಾದದಿಂದ ಅವರ ಆಯುಷ್ಯ, ಆರೋಗ್ಯ ಇನ್ನೂ ಹೆಚ್ಚೆಚ್ಚು ಕೊಟ್ಟು ಆ ಬಸವಣ್ಣನವರ ಕೃಪೆಯಿಂದ ಅವರ ಆರೋಗ್ಯ ಚೆನ್ನಾಗಿ ಇಡಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡಿ, ಇಲ್ಲಿ ಅಲ್ಲಂ ಪ್ರಭುದೇವರ ಕುರಿತು ಪ್ರತಿದಿನ ವಚನ, ಅದು ಬೆಳಗಿನ ವಚನ ಇರ್ಬೋದು, ಆ ವಚನದ ಮತ್ತೆ ಅದರ ಭಾವಾರ್ಥವನ್ನ ಪ್ರತಿದಿನ ಅಪ್ಪರು ಬಹಳ ಚೆನ್ನಾಗಿ ಅದು ಎಲ್ಲರೂ ಹೆಂಗ ತಾಯಿ ಬಂದಾಗ ಮಕ್ಕಳೆಲ್ಲ ಓಡೋಡಿ ಬರ್ತಾವಂತ, ತಾಯಿ ಬರಣಕ್ಕೆ ಕರು ಓಡೋಡಿ ಬರ್ತಾವಂತ, ಹಂಗೆ ನೀವೆಲ್ಲರೂ ಭಕ್ತಿ ಶ್ರದ್ಧೆಯಿಂದ ತಾವು ಪ್ರತಿದಿನ ಬರ್ತಾ ಇದ್ರಿ. ನಿಜಕ್ಕೂ ಇಷ್ಟೆಲ್ಲ ನಿಮ್ಮದಿಂದ ಇದು ಬೆಳಗಿದೆ ಅಂತಕ್ಕಂಥ ಭಾವ ಅಪ್ಪೋರು ನಮ್ಮ ಎಲ್ಲರ ಬಲ್ಲ ಆ ಭಾವನೆ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಅಲ್ಲಮ್ಮರು ಬಹುತೇಕ 12 ವರ್ಷ ಬಸವಣ್ಣನವರು ಇಷ್ಟೆಲ್ಲ ಬಸವಣ್ಣವ್ರು ಈ ಅನುಭವ ಮಂಟಪ ಬಗ್ಗೆ ಇವೆಲ್ಲದ್ರ ಬಗ್ಗೆ ಜಾಗೃತಿ ಮಾಡಿ ಇದಕ್ಕೊಂದು ಸರಿಯಾಗಿ ವೇದಿಕೆ ಕೊಡಬೇಕಂತ 12 ವರ್ಷ ಬಸವಣ್ಣವ್ರು ಕಾಯ್ದರಂತ. ಯಾರ ಸಲುವಾಗಿ? ಅಲ್ಲಮ್ಮರ ಸಲುವಾಗಿ. ಯಾವಾಗ ಅಲ್ಲಮ್ಮ ಪ್ರಭುದೇವ್ರು ಬಂದ್ರು ಅವಾಗ ಬಸವಣ್ಣವ್ರು ಅಂದ್ರು 12 ವರ್ಷದ ಚಿಂತೆ ಇಂದು ನಿಚಿಂತತೆ ಆಯಿತು ಅಂತಕ್ಕಂಥ ಒಂದು ಅಲ್ಲಮ್ಮರು ಬಂದ ಮೇಲೆ ಆ ಅನುಭವ ಮಂಟಪಕ್ಕೊಂದು ಘನತೆ, ಗೌರವ ಬಂತು. ಯಾಕಂದ್ರೆ ಅಲ್ಲಮ್ಮರು ಎಲ್ಲ ಗೆದ್ದವರು ಅದು ಅಲ್ಲಮ್ಮ ಪ್ರಭುದೇವ್ರು. ಮಾಯ ಗೆಲ್ಲದು ಸಣ್ಣ ಮಾತಲ್ಲ. ಅದು ಹಣ ಇರ್ಬೋದು, ಸಂಪತ್ತಿರ್ಬೋದು, ಅದು ಒಡವೆ ಏನೇನೋ ಇರ್ತದೆ, ಅದು ಗೆಲ್ಲದಲ್ಲ, ಸಾಮಾನ್ಯ ಮಾತಲ್ಲ. ಅವೆಲ್ಲವೂ ಗೆದ್ದವ್ರೆ ಅಲ್ಲಮ್ಮರು. ಮತ್ತೆ ಅಲ್ಲಮ್ಮರದು ವಚನ ದರ್ಶನವನ್ನ ನಾಳೆ ಸರಿಯಾಗಿ ಸಮಯಕ್ಕೆ ನಡೀತದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿ.